ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದಾ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್‌ಗೆ ಸ್ವಾಗತ. ಇವತ್ತು 2 ಟಾಪಿಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಭಾರತದ ಹಾಸ್ಪಿಟಲ್ಸ್‌ಗಳಲ್ಲಿ ಏನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ನಮ್ಮ ಭಾರತದ ಇಲ್ಲೀಗಲ್ ಕಾಟನ್ ಸೀಡ್ ಸಮಸ್ಯೆ ಆದ್ರೂ ಏನು ಅಂತ ಚರ್ಚೆ ಮಾಡೋಣ. ಇವತ್ತು 25th ಜೂನ್ ವೆಡ್ನೆಸ್ಡೇ. ನಾನು ನಿಮ್ಮ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇವತ್ತು ನಾವು ಭಾರತದ 3 ಮೇಜರ್ ಹಾಸ್ಪಿಟಲ್ ಚೈನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಮ್ಯಾಕ್ಸ್ ಹೆಲ್ತ್ ಕೇರ್, ನಾರಾಯಣ ಹೆಲ್ತ್ ಮತ್ತೆ ರೈನ್ಬೋ ಚಿಲ್ಡ್ರನ್ಸ್ ಮೆಡಿಕೇರ್. ಮತ್ತೆ ಅವು ಕಳೆದ ಕ್ವಾರ್ಟರ್‌ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ವು ಅಂತಾನೂ ಕೂಡ ನೋಡ್ತಾ ಇದ್ದೀವಿ. ಅವೆಲ್ಲವೂ ಬೇರೆ ಬೇರೆ ಪ್ಲೇ ಬುಕ್ಸ್ ಅಂತ ಅನುಸರಿಸುತ್ತೆ. ಇದರಿಂದ ಅವರ ಒಂದು ಬ್ರಾಡರ್ ಹಾಸ್ಪಿಟಲ್‌ನ ಸೆಕ್ಟರ್‌ನ ನೋಡಿದಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸ್ಯಾಂಪಲ್‌ನ ಸೆಟ್ ಆಗಿದೆ ಕೂಡ. ನಾವು ಕಳೆದ ಕ್ವಾರ್ಟರ್‌ನಲ್ಲಿ ಈ ಸ್ಪೇಸ್ ಬಗ್ಗೆ ಒಂದು ಡೀಪ್ ಡೈವ್ ಸಹ ಮಾಡಿದ್ವಿ. ಅದನ್ನ ನೀವಿಲ್ಲಿ ನೋಡ್ಬೋದು. ಈ ಸಲ ನಾವು ಆ ಫೌಂಡೇಶನ್ ಮೇಲೆ ಬಿಲ್ಡ್ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ನಾವು ಕಂಡ್ಕೊಂಡಿದ್ದರ ಒಂದು ಕ್ವಿಕ್ ರೀಕ್ಯಾಪ್ ಇಲ್ಲಿದೆ ನೋಡಿ. ಹಾಸ್ಪಿಟಲ್ ನಡೆಸೋದು ನೋಡಿದಷ್ಟು ಸುಲಭ ಅಲ್ಲ. ಇನ್ವೆಸ್ಟರ್ಸ್ ಟ್ರ್ಯಾಕ್ ಮಾಡೋ ಈ ಒಂದು ಯೂಶುವಲ್ ಮೆಟ್ರಿಕ್ ಸಹ ಇಲ್ಲೇ ಇದೆ. ರೆವಿನ್ಯೂ, ಪ್ರಾಫಿಟ್ ಮತ್ತೆ ಮಾರ್ಜಿನ್ ತರ ಅಂತ ಹೇಳ್ಬೋದು. ಆದ್ರೆ ಅವುಗಳ ಹಿಂದೆ ಸಾವಿರಾರು ಮೂವಿಂಗ್ ಪಾರ್ಟ್ಸ್ ಇದೆ. ನೋಡಿ, ಹಾಸ್ಪಿಟಲ್‌ನಲ್ಲಿರೋ ಈ ಒಂದು ಬೆಡ್ಸ್‌ಗಳ ಸಂಖ್ಯೆ ನಾವು ನೋಡಿದಾಗ ಅದು ಮಾಡೋ ಒಂದು ಸರ್ಜರೀಸ್‌ಗಳ ಸಂಖ್ಯೆ, ಒಬ್ಬ ಪೇಷಂಟ್ ಎಷ್ಟು ಕಾಲ ಇರ್ತಾರೆ, ಹೀಗೆ ಒಂದು ಸಾಫ್ಟ್ವೇರ್ ಇಶ್ಯೂಸ್ ಕೂಡ ಇಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಹಾಸ್ಪಿಟಲ್ ಎಲೆಕ್ಟಿವ್ ಕಾರ್ಗೆ ಕ್ಯಾಟರ್ ಮಾಡುತ್ತಾ ಅಥವಾ ಎಮರ್ಜೆನ್ಸೀಸ್‌ಗೆ ಒಂದು ಟಾಪ್ ಡಾಕ್ಟರ್ಸ್‌ನ ಅಟ್ರಾಕ್ಟ್ ಮಾಡೋದಕ್ಕೆ ನಿಮಗೆ ಎಷ್ಟು ಸಾಧ್ಯವಾಗ್ತಿದೆ ಅಂತ. ಮತ್ತೆ ನೀವು ಎಷ್ಟು ಪೇಷಂಟ್ ಟ್ರಸ್ಟ್ ಅನ್ನ ಹೊಂದ್ಕೊಂಡಿರ್ತೀರಾ ಅಂತ. ಇನ್ನೊಂದು ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಇದೊಂದು ಸ್ಪೆಕ್ಯುಲೇಟರ್ಸ್‌ಗಳಿಂದ ತುಂಬಿರೋ ಒಂದು ಬಿಸ್ನೆಸ್ ಅಂತ ಹೇಳ್ಬೋದು. ಒಂದೇ ಸಮಯದಲ್ಲಿ ಕ್ಯಾಪಿಟಲ್ ಇಂಟೆನ್ಸಿವ್ ಈ ಒಂದು ಹೈಪರ್ ಲೋಕಲ್ ಮತ್ತೆ ಒಬ್ಬರ ಒಂದು ಕಾರ್ಯನಿರ್ವಹಣಾ ಕೌಶಲ್ಯ ಮೇಲೆ ಡೀಪ್ಲಿ ಡಿಪೆಂಡ್ ಆಗಿದೆ. ಈ ಕಾಂಪ್ಲೆಕ್ಸಿಟಿ ನೀವು ಈ 3 ಕಂಪನಿಗಳನ್ನ ಕಂಪೇರ್ ಮಾಡಿದಾಗ ಕಾಣಿಸುತ್ತೆ ನೋಡಿ. ಮ್ಯಾಕ್ಸ್ ಹೆಲ್ತ್ ಕೇರ್ NCR ಅಲ್ಲಿ ಒಂದು ಡಾಮಿನೇಟ್ ಆಗಿದೆ ಕೂಡ. ಆದ್ರೆ ಅದು ತನ್ನ ಒಂದು ಫುಟ್ ಪ್ರಿಂಟ್‌ನ ಗ್ರೋ ಮಾಡ್ಕೊಳ್ತಾ ಬರ್ತಿದೆ. ನೋಡಿ, ನಾರಾಯಣ ಹೆಚ್ಚು ಸ್ಪ್ರೆಡ್ ಔಟ್ ಆಗಿದೆ ಅಂತಾನೂ ಕೂಡ ಗೊತ್ತಾಗುತ್ತೆ. ಮತ್ತೆ ಅಫೋರ್ಡಬಿಲಿಟಿ ಹಾಗೂ ಸ್ಕೇಲ್ ಮೇಲೆ ಕೂಡ ಫೋಕಸ್ಡ್ ಆಗಿದೆ ಅಲ್ವಾ. ರೇನ್ಬೋ ಒಂದು ಫೋಕಸ್ ಪೀಡಿಯಾಟ್ರಿಕ್ ಮತ್ತೆ ಮಟರ್ನಿಟಿ ಚೈನ್. ಸೊ ಅದರ ಒಂದು ಕಸ್ಟಮರ್ ಪ್ರೊಫೈಲ್ ಜನರಲ್ ಹಾಸ್ಪಿಟಲ್ಸ್‌ಗಿಂತ ತುಂಬಾನೇ ಬೇರೆ ಇದೆ. ಇವು 3 ಒಟ್ಟಾಗಿ ನಾವು ನೋಡಿದಾಗ ಸೆಕ್ಟರ್ ಒಟ್ಟಾರೆಯಾಗಿ ಯಾವ ಕಡೆಗೆ ಸಾಗ್ತಿದೆ ಅನ್ನೋದರ ಒಂದು ಡೈರೆಕ್ಷನಲ್ ಸೆನ್ಸ್ ಅನ್ನ ಕೊಡುತ್ತೆ. ಮ್ಯಾಕ್ಸ್ ಹೆಲ್ತ್ ಕೇರ್ ಈ ಕ್ವಾರ್ಟರ್‌ನಲ್ಲಿ ನಾವು ನೋಡಿದಾಗ ಸ್ಟ್ರಾಂಗ್ ಗ್ರೋತ್ ಅನ್ನ ಕಂಡಿದೆ ನೋಡಿ. ಅದು Q4 FY25ಗೆ 2326 ಈ ಒಂದು ಕ್ರೋರ್ಸ್ ರೆವಿನ್ಯೂ ಏನಿದೆ ಅದನ್ನ ರಿಪೋರ್ಟ್ ಮಾಡ್ಕೊಂಡಿದೆ. ಇದು ಇಯರ್ ಆನ್ ಇಯರ್ 29% ಅಷ್ಟು ಹೆಚ್ಚು. ಅದರ ಒಂದು ಪ್ರಾಫಿಟಬಿಲಿಟಿ ಕೂಡ ಅದ್ರ ಜೊತೆಗೇನೆ ಹೆಚ್ಚಾಗಿದೆ. ಅದರ ಎಬಿಟಾ ನಾವು ನೋಡಿದಾಗ 632 ಕ್ರೋರ್ಸ್ ಇತ್ತು. ಅಂದ್ರೆ ಇಯರ್ ಆನ್ ಇಯರ್ 26% ಅಷ್ಟು ಹೆಚ್ಚಾಗಿದೆ. ಈ ಮಧ್ಯೆ ನಾವು ಕ್ವಾರ್ಟರ್‌ಗೆ ನೋಡಿದಾಗ ಅದರ ಪ್ಯಾಟ್ 376 ಕ್ರೋರ್ಸ್ ಆಗಿದೆ ಅಂತ. ಇದು ಸಹ ಇಯರ್ ಆನ್ ಇಯರ್ 21% ಹೆಚ್ಚು. ನಾರಾಯಣ ಹೆಲ್ತ್ ಕ್ವಾರ್ಟರ್‌ಗೆ ನಾವು ನೋಡಿದಾಗ 1475 ಕ್ರೋರ್ ರೆವಿನ್ಯೂನ ರಿಪೋರ್ಟ್ ಮಾಡ್ಕೊಂಡಿದೆ. ಇದು ಕಳೆದ ವರ್ಷಕ್ಕಿಂತ 15.3% ಹೆಚ್ಚು. ಅದರ ಎಬಿಟಾ ನಾವು ನೋಡಿದಾಗ 384.6% ಕ್ರೋರ್ಸ್ ಆಗಿದೆ. ಅಂದ್ರೆ 20.8%ನ ಇಯರ್ ಆನ್ ಇಯರ್ ಗ್ರೋತ್ ಅಂತ. ಆದ್ರೆ ಅದರಲ್ಲಿ ಹೆಚ್ಚಿನದು ಅದರ ಒಂದು ಬಾಟಮ್ ಲೈನ್ ನ ತಲುಪಿರಲಿಲ್ಲ. ಅದರ ಪ್ಯಾಟ್ ಕಳೆದ ವರ್ಷಕ್ಕಿಂತ ಹೆಚ್ಚು ಕಡಿಮೆ ಸ್ಟ್ಯಾಗ್ನೆಂಟ್ ಆಗಿತ್ತು. ಅಂದ್ರೆ 196.2 ಕ್ರೋರ್ಸ್ ಬಂದಿದೆ ಅಂತ. ಇಯರ್ ಆನ್ ಇಯರ್ 2.8% ಹೆಚ್ಚು. ಇನ್ನು ರೈನ್ಬೋ ಚಿಲ್ಡ್ರನ್ಸ್ ಮೆಡಿಕೇರ್ ಹೆಲ್ತಿ ಆದ್ರೂ ಕೂಡ ಅಸಾಧಾರಣ ಗ್ರೋತ್ ಅನ್ನ ಏನು ಕಂಡಿಲ್ಲ ನೋಡಿ. ಕ್ವಾರ್ಟರ್ ಅಲ್ಲಿ ನಾವು ನೋಡಿದಾಗ 384 ಕ್ರೋರ್ಸ್ ರೆವಿನ್ಯೂನ ಹೊಂದಿದೆ. ಇಯರ್ ಆನ್ ಇಯರ್ 6.3% ಬೆಳವಣಿಗೆ ಇದನ್ನ ಹೊಂದಿರೋದು. ಅದರ ಎಬಿಟಾನ ನಾವು ನೋಡಿದಾಗ 114.7 ಕ್ರೋರ್ಸ್ ಇದೆ. ಅಂದ್ರೆ ಕಳೆದ ವರ್ಷಕ್ಕಿಂತ 8.7% ಹೆಚ್ಚು. ಅದರ ಪ್ಯಾಟ್ ಕೂಡ ಇದರ ಒಂದು ಟ್ರೆಂಡ್ ಅನ್ನ ಫಾಲೋ ಮಾಡ್ತು. ಅಂದ್ರೆ 56.5 ಕ್ರೋರ್ಸ್ ನಲ್ಲಿ ಇದ್ದಿದ್ದು ಅಂತ 10.7% ಇಯರ್ ಆನ್ ಇಯರ್ ಬೆಳವಣಿಗೆಯನ್ನ ಹೊಂದಿದೆ. ಆದ್ರೆ ಈ ಕ್ರೋರ್ ನಂಬರ್ಗಳನ್ನ ನಾವು ಬಿಟ್ಟು ಈ ಒಂದು ಕಂಪನಿಗಳ ಜೊತೆ ಬೇರೆ ಏನೆಲ್ಲ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಬಯಸಿದ್ವಿ ಅಲ್ವಾ. ನಾವು ಇಲ್ಲಿ 4 ಥೀಮ್ಸ್ ಗಳನ್ನ ನೋಡೋಣ. 3 ಕಂಪನಿಗಳಾದ್ಯಂತ ಅತಿ ಸ್ಟ್ರೈಕಿಂಗ್ ಥೀಮ್ ಅಂತಂದ್ರೆ ಅವರ ಒಂದು ಅನ್‌ಪ್ರೆಸಿಡೆಂಟ್ ಈ ಒಂದು ವೇವ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅಂತ. ಆದ್ರೆ ಅವರು ಯಾಕೆ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ ಮತ್ತೆ ಅದನ್ನ ಹೇಗೆ ಮಾಡ್ತಿದ್ದಾರೆ ಅನ್ನೋದು ಈ ಕಂಪನಿಗಳ ಮಧ್ಯೆ ವೇರಿ ಆಗತ್ತೆ. ಇನ್ನು ಮ್ಯಾಕ್ಸ್ ಹೆಲ್ತ್ ಕೇರ್ ಅವರು ಏನ್ ಮಾಡ್ತಿದ್ದಾರೆ, ಅಸೆಟ್ ಲೈಟ್ ಎಕ್ಸ್ಪಾನ್ಷನ್ ಸ್ಟ್ರಾಟಜಿ ಅಂತ ಕರೆಯೋದನ್ನ ಪರ್ಸ್ಯೂ ಮಾಡ್ತಿದೆ ಅಂತ ಹೇಳ್ಬೋದು. ಇದೊಂದು ಟ್ರೆಡಿಷನಲ್ ಹಾಸ್ಪಿಟಲ್ ಎಕ್ಸ್ಪಾನ್ಷನ್ಸ್ ಇಂದ ಫಂಡಮೆಂಟಲ್ ಶಿಫ್ಟ್ ಅನ್ನ ಗುರುತಿಸುತ್ತೆ. ಅಲ್ಲಿ ಕಂಪನಿಗಳು ಲ್ಯಾಂಡ್ ಅನ್ನ ಕೊಂಡ್ಕೊಂಡು ಸ್ಕ್ರಾಚ್ ನಿಂದ ಬಿಲ್ಡ್ ಮಾಡ್ತಿದ್ರು ಕೂಡ. ಬದಲಿಗೆ ಮ್ಯಾಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಒದಗಿಸೋ ಒಂದು ಡೆವಲಪರ್ಸ್ ಜೊತೆ ಪಾರ್ಟ್ನರ್ ಮಾಡ್ತಿದೆ ಅಂತಾನೂ ಕೂಡ ಗೊತ್ತಾಗುತ್ತೆ. ಮ್ಯಾಕ್ಸ್ ಈ ಮಧ್ಯೆ ಕೇವಲ ತನ್ನ ಆಪರೇಷನ್ಸ್ ನ ನಡೆಸ್ಕೊಂಡು ಮತ್ತೆ ಕ್ಲಿನಿಕಲ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡೋದ್ರಲ್ಲೇ ಫೋಕಸ್ ಮಾಡ್ತಿದೆ ಕೂಡ. ಕಂಪನಿ ತಾನು ಹೇಗೆ ಎಕ್ಸ್ಪ್ಯಾಂಡ್ ಆಗ್ಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಸ್ಟ್ರಾಟಜಿಕ್ ಅಪ್ರೋಚ್ ಅನ್ನು ಕೂಡ ತಗೊಳ್ತಾ ಇದೆ ನೋಡಿ. ಚೇರ್ಮನ್ ಅಬೇ ಸೋಯ್ ವಿವರಿಸಿದ ಹಾಗೆ ನಾವು ತಮ್ಮ ಈ ಒಂದು 2 ಫಿಲ್ಟರ್ಸ್ ಏನಿರುತ್ತೆ ಅದನ್ನ ಟಚ್ ಬೇಸ್ ಮಾಡಬೇಕು ಅಥವಾ ಕ್ಲಿಯರ್ ಮಾಡ್ಕೋಬೇಕು. ಒಂದು 4 ರಿಂದ 5 ವರ್ಷಗಳಲ್ಲಿ 20 to
25% ROCE ಮತ್ತೆ ನಾವು ಕನಿಷ್ಠ ನಮ್ಮ ಒಂದು ಅಥವಾ 2 ಪೀರ್ಸ್ಗಳನ್ನ ಹೊಂದಿರೋ ಮಾರ್ಕೆಟ್ನಲ್ಲಿ ಇದೀವಿ ಅಂತ. ಮೂಲತಃ ನಾವು ನೋಡಿದಾಗ ಕಂಪ್ನಿ ತಾನು ಹೇಗೆ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಟ್ರೀಮ್ಲಿ ಚೂಸಿ ಆಗಿದೆ. ಅದು ಪ್ರೂವನ್ ಮಾರ್ಕೆಟ್ಸ್ ಅಲ್ಲಿ ಮಾರ್ಕೆಟ್ ಶೇರ್ ಕ್ಯಾಪ್ಚರ್ ಮಾಡೋ ಒಂದು ಪ್ಲಾನ್ ನಲ್ಲಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ತಾನು ಸುಪೀರಿಯರ್ ರಿಟರ್ನ್ ಅಚೀವ್ ಮಾಡಬಲ್ಲೆ ಅನ್ನೋದಕ್ಕೂ ಕೂಡ ಈ ಕಂಪನಿಗೆ ಗೊತ್ತು. ಇನ್ನು ಕಾಂಪಿಟೇಟರ್ಸ್ ಈಗಾಗಲೇ ಡಿಮ್ಯಾಂಡ್ ನ ವ್ಯಾಲಿಡೇಟ್ ಮಾಡಿದ್ರೆ ಮ್ಯಾಕ್ಸ್ ಕೆಪಾಸಿಟಿ ಆಡ್ ಮಾಡೋದ್ರಿಂದ ಇಮಿಡಿಯೇಟ್ ರಿಟರ್ನ್ಸ್ ಜನರೇಟ್ ಮಾಡೋ ಫೇರ್ ಚಾನ್ಸ್ ಕೂಡ ಇರುತ್ತೆ. ಯಾಕೆ ಅಂತಂದ್ರೆ ಅವರು ತಮ್ಮ ಒಂದು ಎಕ್ಸಿಸ್ಟಿಂಗ್ ಬ್ರ್ಯಾಂಡ್, ಡಾಕ್ಟರ್ ನೆಟ್ವರ್ಕ್ಸ್ ಮತ್ತೆ ಆಪರೇಷನಲ್ ಸಿಸ್ಟಮ್ಸ್ ನ ತರಬಹುದು. ನಾರಾಯಣ ಹೆಲ್ತ್ ನ ಒಂದು ಎಕ್ಸ್ಪಾನ್ಷನ್ ಅಪ್ರೋಚ್ ನ ನಾವು ನೋಡಿದಾಗ ಜಿಯೋಗ್ರಾಫಿಕ್ ಈ ಒಂದು ಕ್ಲಸ್ಟರಿಂಗ್ ಸುತ್ತಮುತ್ತ ಬಿಲ್ಡ್ ಆದ ಸ್ಟ್ರಾಟಜಿಯನ್ನ ತೋರಿಸುತ್ತೆ. ನೋಡಿ, ಕೋಲ್ಕತ್ತಾ ಮತ್ತೆ ಬ್ಯಾಂಗ್ಳೂರ್ ತರಹದ ಈ ಒಂದು ಕ್ಲಸ್ಟರ್ಸ್ ಮೇಲೆ ಫೋಕಸ್ಡ್ ಆಗಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಆದ್ರೆ ಈ ಒಂದು ಪೀರ್ಸ್ಗೆ ನಾವು ಹೋಲಿಸಿದ್ರೆ ಅವರ ಎಕ್ಸ್ಪಾನ್ಷನ್ ನ ಫೇಸ್ ಏನಿರುತ್ತೆ ಅಲ್ವಾ, ಅದು ತುಂಬಾ ಕನ್ಸರ್ವೇಟಿವ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಇದರ ಒಂದು ವೈಸ್ ಚೇರ್ಮನ್ ವೀರೇನ್ ಶೆಟ್ಟಿ ಒಪ್ಕೊಂಡ ಹಾಗೆ ನೀವು ಓವರ್ ಆಲ್ ಇಂಡಿಯಾ ಒಂದು ಗ್ರೋತ್ ಆಪರ್ಚುನಿಟೀಸ್ ನ ಕನ್ಸಿಡರ್ ಮಾಡಿದ್ರೆ ಹೌದು, ನಮ್ದು ಒಂದು ತುಂಬಾನೇ ಕನ್ಸರ್ವೇಟಿವ್ ಕಂಪನಿ. ನಾವು ಪೂರ್ತಿ ಇಂಡಿಯಾ ಮಾರ್ಕೆಟ್ ನ ಫುಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇಲ್ಲ, ಅಥವಾ ಭಾರತದಲ್ಲಿ ನಮ್ಮ ಎಕ್ಸ್ಪ್ಯಾನ್ಷನ್ ನಾವು ನೋಡಿದಾಗ ಇದರ ಫೇಸ್ ಈ ಒಂದು ಪೀರ್ ಸೆಟಪ್ ಏನಿದೆ ಅದನ್ನ ಇನ್ವೆಸ್ಟ್ ಮಾಡ್ತಿರೋದಕ್ಕೆ ಮ್ಯಾಚಿಂಗ್ ಆಗಿಲ್ಲ ಅಂತ. ಇನ್ನು ಮ್ಯಾಕ್ಸ್ ತರನೇ ಈ ಒಂದು ಕನ್ಸರ್ವೇಟಿವ್ಸ್ ಏನಿದೆ ಅಲ್ವಾ, ಅವರ ಒಂದು ಬೆಸ್ಟ್ ರಿಟರ್ನ್ಸ್ ಅಚೀವ್ ಮಾಡಬಹುದಾದ ಕಡೆ ರಿಸೋರ್ಸಸ್ ನ ಫೋಕಸ್ ಮಾಡೋ ಅವಶ್ಯಕತೆಯಿಂದ ಬಂದಿದೆ ಅಂತ. ಆದ್ರೆ ಯಾಕೆ ಈ ಕ್ಲಸ್ಟರ್ ಮಾಡೋದಕ್ಕೆ ಟ್ರೈ ಮಾಡಬೇಕು? ನೋಡಿ, ವೀರನ್ ತಮ್ಮ ಒಂದು ರೀಸೆಂಟ್ ಅರ್ನಿಂಗ್ಸ್ ಕಾಲ್ ನಲ್ಲಿ ಅವರ ಒಂದು ಎಕ್ಸ್ಪ್ಯಾನ್ಷನ್ ಫಿಲಾಸಫಿನ ವಿವರಿಸಿದ್ರು. ನಮ್ಮದು ರಿಟರ್ನ್ ಆನ್ ಕ್ಯಾಪಿಟಲ್ ಮತ್ತೆ ರಿಟರ್ನ್ ಆನ್ ಈಕ್ವಿಟಿ ಮೇಲೆ ತುಂಬಾನೇ ಫೋಕಸ್ ಮಾಡೋ ಕಂಪನಿ. ಸೊ ನಮ್ಮ ಒಂದು ಎಕ್ಸ್ಪ್ಯಾನ್ಷನ್ ತುಂಬಾನೇ ಮೆಜರ್ ಆಗಿದೆ ಕೂಡ. ಮತ್ತೆ ನಾವು ತುಂಬಾ ಸ್ಟ್ರಾಂಗೆಸ್ಟ್ ಪ್ರೆಸೆನ್ಸ್ ಹೊಂದಿರೋ ಸಿಟೀಸ್ ಮೇಲೆ, ಹಾಗೇನೆ ನಾವು ಮಾಡೋ ಒಂದು ಇನ್ವೆಸ್ಟ್ಮೆಂಟ್ ನ ಹೆಚ್ಚು ಜಸ್ಟಿಫೈ ಮಾಡಬಹುದಾದ ಕಡೆ ಫೋಕಸ್ ಮಾಡ್ತೀವಿ ಅಂತ. ಅದಕ್ಕಾಗಿನೇ ಅವರು ಸ್ಪೆಸಿಫಿಕ್ ಜಿಯೋಗ್ರಾಫಿಕ್ಸ್ ಅಲ್ಲಿ ಅದರ ಒಂದು ಕ್ಲಸ್ಟರ್ ಮಾಡೋದು ಅಂತಾನು ಕೂಡ ತೋರಿಸಿದ್ದಾರೆ. ಹಾಗೇನೆ ಒಂದು ಮಲ್ಟಿಪಲ್ ನ್ಯೂ ಮಾರ್ಕೆಟ್ಸ್ ನಾವು ನೋಡಿದಾಗ ಅದರಲ್ಲಿ ಹರಡ್ಕೊಳ್ಳೋ ಬದಲು ನಾವು ಈಗಾಗಲೇ ಒಂದು ಸ್ಟ್ರಾಂಗ್ ಪ್ರೆಸೆನ್ಸ್ ಹೊಂದಿರೋ ಮಾರ್ಕೆಟ್ಸ್ ಅಲ್ಲಿ ಡಾಮಿನೇಟ್ ಆಗೋದಕ್ಕೂ ಕೂಡ ಬಯಸ್ತಾ ಇದೀವಿ ಅಂತ ಇವ್ರು ಹೇಳ್ತಿರೋದು. ಇದೆಲ್ಲ ಮಾಡೋದ್ರಿಂದ ಅವರು ತಮ್ಮ ಹಳೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಲೆವರೇಜ್ ಮಾಡಬಹುದು ಕೂಡ. ಈ ಒಂದು ಫೆಸಿಲಿಟೀಸ್ ಮಧ್ಯೆ ಈ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಗಳು ಏನಿರ್ತಾರೆ ಅವ್ರು ಶೇರ್ ಮಾಡಬಹುದು ಅಂತ ಇಲ್ಲಿ ಗೊತ್ತಾಗುತ್ತೆ. ಇನ್ನು ರೆಫರಲ್ ನೆಟ್ವರ್ಕ್ಸ್ ನ ಕ್ರಿಯೇಟ್ ಮಾಡಬಹುದು. ಹಾಗೆ ಹಾಸ್ಪಿಟಲ್ಸ್ ಎಲ್ಲೆಂದ್ರಲ್ಲಿ ಸ್ಕೇಟರ್ಡ್ ಆಗಿದ್ರೆ, ಅಂದ್ರೆ ಚಲ್ಲಾಪಿಲ್ಲಿ ಆಗಿದ್ರೆ ಅದು ಸಾಧ್ಯವಾಗ್ತಿರ್ಲಿಲ್ಲ ಅನ್ನೋದು ಇವರ ಒಂದು ಸ್ಟೇಟ್ಮೆಂಟ್. ಇನ್ನು ರೇನ್ಬೋ ಚಿಲ್ಡ್ರನ್ಸ್ ನ ಎಕ್ಸ್ಪ್ಯಾನ್ಷನ್ ಸ್ಟ್ರಾಟಜಿ ಬಹುಶಃ ಅತಿ ಹೆಚ್ಚು ಫೋಕಸ್ಡ್ ಆಗಿದೆ. ಬೇಸಿಕ್ಲಿ ಇಲ್ಲಿ ನಾವು ನೋಡಿದಾಗ ಪೇಡಿಯಾಟ್ರಿಕ್ ಮತ್ತೆ ಮೆಟರ್ನಲ್ ಕೇರ್ ಅಲ್ಲಿನ ಒಂದು ಸ್ಪೆಷಲೈಸೇಷನ್ ಇಂದ ಅಂತ ಗೊತ್ತಾಗುತ್ತೆ. ನೋಡಿ, ಈ ಒಂದು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಅರ್ಥ ಆಗುತ್ತೆ. ನೋಡಿ, ಈ ಒಂದು ರೇನ್ಬೋ ಹತ್ರ ಹಬ್ ಅಂಡ್ ಹಾಸ್ಪಿಟಲ್ಸ್ ಖಂಡಿತವಾಗ್ಲೂ ಇದೆ. ಇದು ಲಾರ್ಜ್ ಅಂಡ್ ಎಲ್ಲಾ ಸ್ಪೆಷಾಲಿಟೀಸ್ ಗಳಿರೋ ಒಂದು ಫುಲ್ಲಿ ಎಕ್ವಿಪೈಡ್ ಫೆಸಿಲಿಟೀಸ್ ಅಂತ. ಹಾಗೇನೆ ಒಂದು ಟ್ರಾನ್ಸ್ಪ್ಲಾಂಟ್ ಕೆಪಾಬಿಲಿಟೀಸ್ ಗಳನ್ನ ನೋಡಿದಾಗ ಇದರ ತರದ ಒಂದು ಕಾಂಪ್ಲೆಕ್ಸ್ ಇಕ್ವಿಪ್ಮೆಂಟ್ ಸಹ ಇಲ್ಲಿರುತ್ತೆ. ಇನ್ನು ಮೋಸ್ಟ್ ಸೀನಿಯರ್ ಡಾಕ್ಟರ್ಸ್ ಸಹ ಇಲ್ಲಿರ್ತಾರೆ. ಇವುಗಳ ಸುತ್ತಮುತ್ತ ನಾವು ನೋಡಿದಾಗ ಈ ಹಾಸ್ಪಿಟಲ್ಸ್ ಕ್ರಿಯೇಟ್ ಮಾಡ್ತಿರೋದು ಈಗೂ ಸಹ ಇದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಒಂದು ರೊಟೀನ್ ಕೇಸ್ ನ ಹ್ಯಾಂಡಲ್ ಮಾಡೋ ಸಣ್ಣ ಸಣ್ಣ ಫೆಸಿಲಿಟೀಸ್ ಗಳಾಗಿರ್ಬೋದು, ಇವು ಕಾಂಪ್ಲೆಕ್ಸ್ ಕೇಸಸ್ ಗಳನ್ನು ಕೂಡ ಹಬ್ಗೆ ರೆಫರ್ ಮಾಡ್ತಾ ಬರುತ್ತೆ. ಈ ಮಾಡೆಲ್ ಈ ಒಂದು ಪೇಡಿಯಾಟ್ರಿಕ್ ಕೇರ್ಗೆ ಪರ್ಟಿಕ್ಯುಲರ್ ಆಗಿ ಸೂಟ್ ಆಗಿದೆ. ಯಾಕೆ ಅಂತಂದ್ರೆ ಮಕ್ಕಳ ಮೆಡಿಕಲ್ ನೀಡ್ಸ್ ಏನಿರುತ್ತೆ ಅದು ಡ್ರಾಮ್ಯಾಟಿಕಲಿ ಬೇರೆ ಬೇರೆ ತರ ವೇರಿ ಆಗ್ತಾನೆ ಇರ್ಬೋದು. ನೋಡಿ, ಈ ಒಂದು ರುಟೀನ್ ನಾವು ನೋಡಿದಾಗ ವ್ಯಾಕ್ಸಿನೇಷನ್ಸ್ ಮತ್ತೆ ಕಾಮನ್ ಇಲ್ನೆಸ್ ಗಳ ಒಂದು ಸಣ್ಣ ಫೆಸಿಲಿಟೀಸ್ ಗಳಲ್ಲೂ ಕೂಡ ಹ್ಯಾಂಡಲ್ ಮಾಡಬಹುದಾದ್ರೂ ಅವರಿಗೆ ಕಾಂಪ್ಲೆಕ್ಸ್ ಸರ್ಜರೀಸ್ ಆಗಿರ್ಬೋದು ಮತ್ತೆ ರೇರ್ ಕಂಡೀಷನ್ಸ್ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದಕ್ಕೆ ಹಬ್ ಹಾಸ್ಪಿಟಲ್ಸ್ ಅಲ್ಲಿ ಮಾತ್ರ ಅವೈಲೇಬಲ್ ಇರೋ ಈ ಒಂದು ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ಸ್ ಮತ್ತೆ ಎಕ್ಸ್ಪರ್ಟೈಸ್ ಖಂಡಿತವಾಗ್ಲೂ ಬೇಕಾಗುತ್ತೆ. ಹಾಗೇನೆ ಹಾಸ್ಪಿಟಲ್ಸ್ ಮತ್ತೆ ಕನ್ವೀನಿಯಂಟ್ ಲೊಕೇಶನ್ಸ್ ಅಲ್ಲಿ ರುಟೀನ್ ನಾವು ನೋಡಿದಾಗ ಹೈ ವಾಲ್ಯೂಮ್ ಬಿಸ್ನೆಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಅಲೋ ಸಹ ಮಾಡುತ್ತೆ. ಹಾಗೇನೆ ಹೈ ಮಾರ್ಜಿನ್ ಕಾಂಪ್ಲೆಕ್ಸ್ ಕೇಸಸ್ ನ ಹಬ್ಗೆ ರೆಫರ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಅವರಿಗೆ ಒಂದು ಸ್ಟಡಿ ಪೇಷಂಟ್ಸ್ ಫ್ಲೋ ಸಿಗುತ್ತೆ. ಇದರಿಂದ ಎರಡೂ ಕಡೆ ನಾವು ಫೆಸಿಲಿಟೀಸ್ ಗಳನ್ನ ನೋಡಿದಾಗ ಪ್ರಾಫಿಟ್ಸ್ ಏನಿರುತ್ತೆ ಸ್ಟಡಿ ಆಗಿ ಬರ್ತಾನೆ ಇರುತ್ತೆ. ಈ ಎಲ್ಲ ಸ್ಟ್ರಾಟಜಿಕ್ ಅಪ್ರೋಚಸ್ ನಮ್ಗೆ ಒಂದ್ ವಿಷಯನ ಹೇಳುತ್ತೆ. ನೋಡಿ, ಈ ಹಾಸ್ಪಿಟಲ್ಸ್ ಅಗ್ರೆಸಿವ್ಲಿ ಎಕ್ಸ್ಪೆಂಡ್ ಆಗ್ತಿದೆ ಅನ್ನೋ ಸತ್ಯದ ಅರ್ಥ ಅವರು ಬೇಕಾಬಿಟ್ಟಿ ಖರ್ಚು ಮಾಡ್ತಿದ್ದಾರೆ ಅಂತಲ್ಲ. ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಅವರು ತಮ್ಮ ಒಂದು ಕ್ಯಾಪಿಟಲ್ ನ ಹೇಗೆ ಇನ್ವೆಸ್ಟ್
ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಟ್ರೀಮ್ಲಿ ಶಾರ್ಪ್ ಆಗಿದ್ದಾರೆ ಅಂತ. ಇನ್ನು ಹಾಸ್ಪಿಟಲ್ ಬಿಸ್ನೆಸ್ ಹಣ ಖರ್ಚು ಮಾಡೋ ಬಗ್ಗೆ ಯೋಚಿಸೋ ರೀತಿನ ಫಂಡಮೆಂಟಲಿ ಬದಲಾಯಿಸ್ತಾನೆ ಇರುತ್ತೆ. ಹಿಂದೆ ನಾವು ನೋಡಿದಾಗ ಈ ಹಾಸ್ಪಿಟಲ್ ಕಂಪ್ನಿಗಳು ತಮ್ಮ ಒಂದು ಹಾಸ್ಪಿಟಲ್ಸ್ನ ಬಿಲ್ಡ್ ಮಾಡೋಕೆ ತುಂಬಾನೇ ಡೆಟ್ ರೇಸ್ ಮಾಡಿರ್ಬೋದು, ಕೊನೆಗೆ ಪೇಷಂಟ್ಸ್ ಬರ್ತಾರೆ ಅಂತ ಹೋಪ್ ಸಹ ಇಟ್ಕೊಂಡು. ಇದರಿಂದ ಹೆಚ್ಚಾಗಿ ನಾವು ನೋಡಿದಾಗ ಎಂಟಿ ಹಾಸ್ಪಿಟಲ್ಸ್ ವರ್ಷಾನುಗಟ್ಲೆ ಈ ಒಂದು ಕ್ಯಾಶ್ ಅನ್ನ ಬರ್ನ್ ಮಾಡ್ಕೊಂಡಿದ್ವು. ಆದ್ರೆ ಈ ಕಂಪನಿಗಳು ಆ ಪಾಠವನ್ನ ಚೆನ್ನಾಗಿ ಕಲ್ತ್ಕೊಂಡಿದೆ ಮತ್ತೆ ಕ್ಯಾಪಿಟಲ್ ಅಲೋಕೇಶನ್ಸ್ ಬಗ್ಗೆನೂ ಕೂಡ ತುಂಬಾ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಮ್ಯಾಕ್ಸ್ ಹೆಲ್ತ್ ಕೇರ್ ಈ ಒಂದು ಟ್ರ್ಯಾಪ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಮೋಸ್ಟ್ ಸಿಸ್ಟಮೆಟಿಕ್ ಅಪ್ರೋಚ್ ಅನ್ನ ಡೆವಲಪ್ ಮಾಡ್ತಿದೆ ಕೂಡ. ನೋಡಿ, ಸಿಇಒ ಅಭಯ್ ಸೋ ಹೇಳೋ ಪ್ರಕಾರ ಇದರ ಒಂದು ಫಿಲಾಸಫಿಯನ್ನ ವಿವರಿಸಿದ್ದು ಅವ್ರು ಯಾವ ರೀತಿ ಗೊತ್ತಾ? ನಾವು ಕೊಡೋ ಯಾವುದೇ ಗೈಡೆನ್ಸ್ ನಾವೀಗಾಗಲೇ ಅಸೆಟ್ ಅಕ್ವೈರ್ ಮಾಡಿರೋದು ಈ ಒಂದು ಗ್ರೌಂಡ್ ಬ್ರೇಕಿಂಗ್ ಅಥವಾ ಪರ್ಮಿಷನ್ಸ್ ಎಕ್ಸೆಟ್ರಾ ಮೇಲೆ ಬೇಸ್ಡ್ ಆಗಿರತ್ತೆ ಅಂತ. ನಾವು ನಿಮ್ಗೆ ನೋಡಿ ಮುಂದಿನ 5 ವರ್ಷಗಳಲ್ಲಿ ಈ ಒಂದು ಇಂಡಿಯನ್ ಮನಿ ನೋಡಿದಾಗ 15,000 ಕೋಟಿ ಜನರೇಟ್ ಮಾಡ್ತೀವಿ ಅಂತ ನಂಬಿಕೆನೂ ಕೂಡ ಇಟ್ಕೊಂಡಿದ್ದೀವಿ. ನಮ್ಮ ಕೆಪಾಸಿಟಿ ಟ್ರಿಪಲ್ ಮಾಡೋದಕ್ಕೆ ನೋಡ್ತೀವಿ ಅಂತನೂ ಕೂಡ ಹೇಳೋದಿಲ್ಲ, ಆದ್ರೆ ಆ ರೀತಿ ಗೈಡ್ ಮಾಡಿಕೊಂಡು ನಮ್ಮ ಒಂದು ಎಕ್ಸ್ಪ್ಯಾನ್ಷನ್ಗಾಗಿ ಕಂಪನಿಯ ROCE ಟಾರ್ಗೆಟ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ. ಹಾಗೇನೆ ಒಂದು ಫೈನಾನ್ಷಿಯಲ್ ಲಾಜಿಕ್ ಕೂಡ ಇಲ್ಲಿದೆ ನೋಡಿ. ಇವ್ರು ಹೇಳಿರೋ ಪ್ರಕಾರ 2.5x ಈ ಒಂದು ನೆಟ್ ಡೆಟ್ ಟು ಎಬಿಟಾದಲ್ಲಿ ನಮ್ಗೆ 8 to 8.25% ಅಲ್ಲಿ ದುಡ್ಡು ಸಿಗತ್ತೆ ಅಂತ. ಮತ್ತೆ ಅದನ್ನ 20 to 25% ROCE ಅಲ್ಲಿ ಕೂಡ ಡಿಪ್ಲೈ ಮಾಡಬಹುದು ಅನ್ನೋ ಒಂದು ಫ್ಯಾಕ್ಟ್ಸ್ ಬಗ್ಗೆ ಇವ್ರು ಹೇಳಿರೋದು. ಸಿಂಪಲ್ ಟರ್ಮ್ಸ್ ಅಲ್ಲಿ ಇದ್ರ ಅರ್ಥ ಏನ್ ಗೊತ್ತಾ? ಮ್ಯಾಕ್ಸ್ 100 ರೂಪೀಸ್ ಬಾರೋ ಮಾಡ್ಕೊಂಡು ಪ್ರತಿ ವರ್ಷ 8 ರೂಪಾಯಿಯನ್ನ ನೀವು ಇಂಟ್ರೆಸ್ಟ್ ಪೇ ಮಾಡಬಹುದು. ಆದ್ರೆ ಅವ್ರು ಏನ್ ಮಾಡ್ತಾರೆ, 100 ರೂಪಾಯಿನ ಹಾಸ್ಪಿಟಲ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಅವರು ಪ್ರತಿ ವರ್ಷ 12 ರಿಂದ 17 ರೂಪಾಯಿ ಪ್ರಾಫಿಟ್ ಅನ್ನ ಗಳಿಸ್ತಾರೆ. ಹೆಚ್ಚಿನ ಕಂಪನಿಗಳು ಈ ಒಂದು ಆರ್ಬಿಟೇಜ್ ನ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಸಾಧ್ಯವಾದಷ್ಟು ಬಾರೋ ಮಾಡ್ಕೊಳ್ತವೆ. ಆದ್ರೆ ಇಲ್ಲಿದೆ ಒಂದು ಕೀ ಪಾಯಿಂಟ್ ನೋಡಿ, ಆ ಒಂದು 20 to 25% ರಿಟರ್ನ್ಸ್ ಬಗ್ಗೆ ನೀವು ಕಾನ್ಫಿಡೆಂಟ್ ಆಗಿದ್ರೆ ಮಾತ್ರ ಈ ನಂಬರ್ಸ್ ಗಳ ಆಧಾರದ ಮೇಲೆ ಬಿಸ್ನೆಸ್ ಅನ್ನ ನಡೆಸಬಹುದು. ಅದಕ್ಕಾಗಿ ಮ್ಯಾಕ್ಸ್ ತಮ್ಮನ್ನೇ ರೀಸ್ಟ್ರೈನ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಅನ್ನೋದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಗೊತ್ತಿರುತ್ತೆ. ಹಾಗೇನೆ ಒಂದು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಂತ ಅವರು ಕೂಡ ಅನ್ಕೊಂಡಿದ್ದಾರೆ. ಹಲವು ಒಂದು ಗುಡ್ ಒನ್ಸ್ ಗಳಿಂದ ಅಂದ್ರೆ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಗಳಿಂದ ಗೇನ್ಸ್ ಅನ್ನು ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಾಫಿಟ್ ವೈಪ್ ಔಟ್ ಆಗ್ಬಹುದು ಅಂತಾನು ಕೂಡ ಅವ್ರು ಅನ್ಕೊಂಡಿರೋದು. ಇನ್ನು ರೇನ್ಬೋ ಚಿಲ್ಡ್ರನ್ಸ್ ಇನ್ನೂ ಹೆಚ್ಚು ಕನ್ಸರ್ವೇಟಿವ್ ಅಪ್ರೋಚ್ ನ ತಗೊಂಡಿದೆ ನೋಡಿ. ಅವ್ರು ಎಲ್ಲವನ್ನು ಕೂಡ ತಮ್ಮ ಸ್ವಂತ ಕ್ಯಾಶ್ ಫ್ಲೋ ನಿಂದಲೇ ಫಂಡ್ ಮಾಡ್ತಿದ್ದಾರೆ ನೋಡಿ. CFO ವಿಕಾಸ್ ಮಹೇಶ್ವರಿ ಹೇಳ್ದ ಹಾಗೆ ನಮ್ಮ ಒಂದು ಕರೆಂಟ್ ಕ್ಯಾಶ್ ಬರೋ ವರ್ಷಗಳಲ್ಲಿ ನಾವು ಆ ಫ್ಲೋನ ನೋಡಿದಾಗ ಆಂಟಿಸಿಪೇಟೆಡ್ ಒಂದು ಇಂಟರ್ನಲ್ ಈ ಒಂದು ಪಾಯಿಂಟ್ ಗಳಲ್ಲಿ ಗಮನಿಸಿದ್ರೆ ನಾವು ಯಾವುದೇ ಡೆಟ್ ಫೈನಾನ್ಸಿಂಗ್ ಇಲ್ದೇನು ಕೂಡ ಇಂಟರ್ನಲ್ ಅಕರಲ್ಸ್ ಮೂಲಕನೇ ಎಲ್ಲ ಪ್ಲಾನ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಂಪ್ಲೀಟ್ ಮಾಡೋ ನಮ್ಮ ಅಬಿಲಿಟಿ ಬಗ್ಗೆ ಕಾನ್ಫಿಡೆಂಟ್ ಆಗಿದ್ದೀವಿ ಅಂತ. ಅಂದ್ರೆ ರೇನ್ಬೋ ಮ್ಯಾನೇಜ್ ಮಾಡಬೇಕಾದ್ರೆ ಡೆಟ್ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀವಿ ಅನ್ನೋದನ್ನ ತೋರಿಸ್ತಾರೆ. ಅವ್ರು ಅದಕ್ಕಾಗಿನೇ ಏನ್ ಮಾಡ್ತಾರೆ, ಅಪ್ ಫ್ರಂಟ್ ಆಗಿ ಅಂದ್ರೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ದುಡ್ಡನ್ನ ಪೇ ಮಾಡ್ತಾರೆ. ಆದ್ರೆ ಅವ್ರಿಗಿರುವಂತ ಒಂದು ಲೋನ್ಸ್ ನ ಪೇ ಮಾಡಕ್ ಆಗತ್ತಾ ಇಲ್ವಾ ಅನ್ನೋ ಒಂದು ಕಾನ್ಸ್ಟೆಂಟ್ ಟೆನ್ಷನ್ ಅಲ್ಲೇ ಅವ್ರು ಯಾವಾಗ್ಲೂ ಕೂಡ ಸ್ಟ್ರೆಸ್ ಮಾಡ್ಕೊಳ್ತಿರ್ತಾರೆ. ಯಾಕೆಂದ್ರೆ ಅವರು ಕೂಡ ಗೊತ್ತಿರ್ಬೇಕು ಅಲ್ವಾ, ಎಲ್ಲಾದ್ರೂ ಟ್ರ್ಯಾಪ್ ಆಗತ್ತಾ ಅಥವಾ ಇಲ್ಲಿಂದ ನಮ್ಗೆ ಏನಾದ್ರೂ ಕೂಡ ಡೌನ್ಫಾಲ್ ಆಗತ್ತಾ ಅನ್ನೋದು. ಇನ್ನು ರೇನ್ಬೋ ಮೂಲತಃ ಹೇಳ್ತಿರೋದು ನಮ್ಮ ಒಂದು ಎಕ್ಸಿಸ್ಟಿಂಗ್ ಹಾಸ್ಪಿಟಲ್ಸ್ ಎಷ್ಟು ಒಂದು ಕ್ಯಾಶ್ ನ ಜನರೇಟ್ ಮಾಡುತ್ತೆ ಅಷ್ಟು ಫಾಸ್ಟ್ ಆಗಿ ಮಾತ್ರ ನಾವು ಹೊಸ ಹಾಸ್ಪಿಟಲ್ಸ್ ನ ಬಿಲ್ಡ್ ಮಾಡ್ತೀವಿ ಅಂತ. ಇದು ಅವ್ರನ್ನ ಖಂಡಿತವಾಗ್ಲೂ ಸ್ಲೋ ಮಾಡ್ಬೋದು ಎಲ್ಲೋ ಒಂದ್ ಕಡೆ, ಆದ್ರೆ ಇದು ಖಂಡಿತವಾಗ್ಲೂ ಸೇಫ್ ಮತ್ತೆ ಟಫ್ ಟೈಮ್ ನಲ್ಲಿ ಒಂದು ದೊಡ್ಡ ವ್ಯತ್ಯಾಸವನ್ನ ಖಂಡಿತವಾಗ್ಲೂ ತಗೋಬರ್ಬೋದು. ಆದ್ರೆ ಈ ತರದ ವಿಷಯಕ್ಕೆ ನಾವು ಬಂದಾಗ ಆಪರೇಷನಲ್ ಎಕ್ಸಲೆನ್ಸ್ ಬೇಕೇ ಬೇಕು. ಅದಕ್ಕಾಗಿ ನೀವು ಕೇವಲ ಒಂದು ಪೇಪರ್ ಪ್ರಾಫಿಟ್ಸ್ ಅಲ್ಲ, ಆಕ್ಚುಲ್ ಕ್ಯಾಶ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ರೇನ್ಬೋ ನಿಜ ಹೇಳ್ಬೇಕು ಅಂತಂದ್ರೆ ತಮ್ಮ ಒಂದು ಅಕೌಂಟಿಂಗ್ ಪ್ರಾಫಿಟ್ಸ್ ನ 90% ಏನಿರುತ್ತೆ ಅದನ್ನ ಆಕ್ಚುಲ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಆಪರೇಷನ್ಸ್ ಇಂದ ಕ್ಯಾಶ್ ಜನರೇಷನ್ ಇಂಡಿಯನ್ ಮನಿಯಲ್ಲಿ ನಾವು ನೋಡಿದಾಗ 48.2 crores ನಷ್ಟು ಇತ್ತು. ಇನ್ನು ಎಬಿಟಾ ಇಂಡಿಯನ್ ಮನಿಯಲ್ಲಿ ನಾವು ನೋಡಿದಾಗ 489.8 crores ಇದ್ದಾಗ ಇದರಿಂದ 90% ಕನ್ವರ್ಷನ್ ಆಯ್ತು. ಇನ್ನು ನಾರಾಯಣ ಹೆಲ್ತ್ ಒಂದು ಮಿಡಲ್ ಗ್ರೌಂಡ್ ಹಿಡಿದಿದೆ ಅಂತ ಗೊತ್ತಾಗುತ್ತೆ. ಅವ್ರು ತುಂಬಾನೇ ಲೋ ಡೆಟ್ ಮೇಂಟೈನ್ ಮಾಡ್ತಾರೆ, ಆದ್ರೆ ಬೇಕಾದ್ರೆ ಬಾರೋ ಮಾಡೋದಕ್ಕೂ ಕೂಡ ಓಪನ್ ಆಗಿದ್ದಾರೆ ನೋಡಿ. ಇವ್ರು ಏನಿಲ್ಲ ಅಂದ್ರೂ ಕೂಡ 0.15 ಡೆಟ್ ಟು ಈಕ್ವಿಟಿ ರೇಷಿಯೋನ ಹೊಂದಿದ್ದಾರೆ ಅಲ್ವಾ. ಅಂದ್ರೆ ಪ್ರತಿ 100 ರೂಪಾಯಿಯಲ್ಲಿ ಈಕ್ವಿಟಿಯಲ್ಲಿ ನಾವು ನೋಡಿದಾಗ ಅವ್ರ ಹತ್ರ ಕೇವಲ 15 ರೂಪಾಯಿ ಮಾತ್ರ ಡೆಟ್ ಇದೆ ಅಂತ. ಹೆಚ್ಚಿನ ಕಂಪನಿಗಳು 0.5 ರಿಂದ 1.0 ರೇಷಿಯೋಸ್ ಜೊತೆ ಆಪರೇಟ್ ಮಾಡುತ್ತೆ. ಈ ಒಂದು ಅಲ್ಟ್ರಾ ಲೋ ಲೆವರೇಜ್ ನಾವು ನೋಡಿದಾಗ ನಾರಾಯಣಗೆ ಫ್ಲೆಕ್ಸಿಬಿಲಿಟಿನೂ ಕೂಡ ಕೊಡುತ್ತೆ. ಅವರು ನಾರ್ಮಲ್ ಟೈಮ್ಸ್ ಅಲ್ಲಿ ಇಂಟರ್ನಲಿ ಗ್ರೋತ್ ಫಂಡ್ ಮಾಡಬಹುದು, ಆದ್ರೆ ಒಂದು ಗ್ರೇಟ್ ಆಪರ್ಚುನಿಟಿ ಬಂದ್ರೆ ಬೇಗನೆ ಡೆಟ್ ಮಾರ್ಕೆಟ್ ಆಕ್ಸೆಸ್ ಸಹ ಮಾಡಬಹುದು ನೋಡಿ. ಇನ್ನು ಈ ಎಲ್ಲಾ ಎಚ್ಚರಿಕೆಯಿಂದ ಹಿಂದಿರೋ ಅಂಡರ್ಲೈಯಿಂಗ್ ರೀಸನ್ ಅಂತ ಅಂದ್ರೆ ನೀವು ಹಾಸ್ಪಿಟಲ್ ಎಕ್ಸ್ಪ್ಯಾನ್ಷನ್ ನ ಎಕನಾಮಿಕ್ಸ್ ಅರ್ಥ ಮಾಡ್ಕೊಂಡಾಗ ಕ್ಲಿಯರ್ ಆಗುತ್ತೆ ನೋಡಿ. ನಾರಾಯಣದ ವೀರೇನ್ ಶೆಟ್ಟಿ ಹೇಳೋ ಪ್ರಕಾರ ಕ್ಯಾಂಡಿಡ್ ಆಗಿ
ಅವ್ರು ಒಪ್ಕೊಂಡಿದ್ದಾರೆ. ಯಾವುದೇ ನ್ಯೂ ಕೆಪಾಸಿಟಿನ ತಗೊಳ್ಳಿ, ಅದು ಗ್ರೀನ್ ಫೀಲ್ಡ್ ಆಗಿರ್ಬೋದು, ಬ್ರೌನ್ ಫೀಲ್ಡ್ ಆಗಿರ್ಬೋದು, ಏನ್ ಬೇಕಾದ್ರೂ ಕರೀರಿ, ಅದರ ರಿಟರ್ನ್ ಆನ್ ಕ್ಯಾಪಿಟಲ್ ತುಂಬಾನೇ ಕಡಿಮೆ ಆಗಿದೆ ಅಂತ ಬಹಳ ಕಾಲದಿಂದ ಹೀಗೇನೆ ನಡ್ಕೊಂಡ್ ಬಂದಿರೋದು. ಇದೊಂದು ಹಾಸ್ಪಿಟಲ್ ಸಿಇಒ ಕಡೆಯಿಂದ ಬಂದ ಶಾಕಿಂಗ್ ಅಡ್ಮಿಷನ್. ಶೆಟ್ಟಿ ಮೂಲತಃ ಹೇಳ್ತಿರೋದು ಹೊಸ ಹಾಸ್ಪಿಟಲ್ಸ್ ಹಣನ ಬರ್ನ್ ಮಾಡುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹಾಗೆ ಡೈರೆಕ್ಟ್ ಆಗು ಸಹ ಹೇಳಿದ್ದಾರೆ. ಹಾಸ್ಪಿಟಲ್ಸ್ ರಿಟರ್ನ್ಸ್ ಯಾಕಷ್ಟು ತುಂಬಾ ಕಡಿಮೆ ಅಂದ್ರೆ ಪೂರ್ ಆಗಿದೆ ನೋಡಿ, ಅದಕ್ಕೆ ಹಲವಾರು ಕಾರಣಗಳಿದೆ. ಹಾಸ್ಪಿಟಲ್ಸ್ ನ ಬಿಲ್ಡ್ ಮಾಡೋದು ತುಂಬಾನೇ ಎಕ್ಸ್ಪೆನ್ಸಿವ್ ಅಲ್ವಾ. ಒಂದು 300 ಬೆಡ್ ಹಾಸ್ಪಿಟಲ್ಸ್ಗೆ 300-500 ಕೋಟಿ ಆಗ್ಬೋದು. ಇನ್ನೊಂದ್ ಕಡೆ ನಾವು ನೋಡಿದಾಗ ನಮ್ಮಂತ ಕಸ್ಟಮರ್ಸ್ ಗಳು ಏನಿರ್ತೀವಿ, ಈ ಹಾಸ್ಪಿಟಲ್ಸ್ ನ ನಂಬೋದಕ್ಕೆ ತುಂಬಾ ಸಮಯನ ಹಿಡ್ಕೊಳ್ತೀವಿ ನೋಡಿ. ಹೊಸ ಹಾಸ್ಪಿಟಲ್ಸ್ ನಾವು ನೋಡಿದಾಗ ಮೀನಿಂಗ್ಫುಲ್ ಅಕ್ಯುಪೆನ್ಸ್ ಅಲ್ಲಿ ಬಂದಾಗ ಈ ಲೆವೆಲ್ಸ್ ಏನಿರುತ್ತೆ ಅಲ್ವಾ, 2-3 ವರ್ಷಗಳು ಖಂಡಿತಗಳು ತಗೊಳತ್ತೆ. ಅದಕ್ಕೆ ಕಾರಣ ಇಲ್ಲ ಅಂತಂದ್ರೆ, ಇನ್ನು ಹಾಸ್ಪಿಟಲ್ಸ್ ಒಳಗಡೆ ನಾವು ಸ್ಟಾಫ್ಸ್ ಗಳನ್ನ ನೋಡಿದಾಗ ಎಕ್ಸ್ಟ್ರೀಮ್ಲಿ ಅವ್ರಿಗೆ ಒಳ್ಳೊಳ್ಳೆ ಸ್ಕಿಲ್ಸ್ ಗಳು ಬೇಕಾಗಿರುತ್ತೆ. ಇನ್ನು ನ್ಯೂ ಕಮರ್ಸ್ ನಾವು ಹಾಗೇನೆ ಅಪಾಯಿಂಟ್ ಮಾಡ್ಕೊಳಕ್ ಆಗಲ್ಲ, ಓವರ್ ನೈಟ್ ಅಲ್ಲೂ ಕೂಡ ಹುಡ್ಕೋದ್ ಕಷ್ಟ ಅಲ್ವಾ. ಇನ್ನು ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇಂದ ಹಿಡಿದು ನರ್ಸಸ್ ನ ಹೈಯರ್ ಮಾಡೋದು ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಮತ್ತೆ ತುಂಬಾನೇ ಖರ್ಚಾಗತ್ತೆ. ಈ ಮಧ್ಯೆ ನಾವು ನೋಡಿದಾಗ ಇನ್ಶೂರೆನ್ಸ್ ಕಂಪನಿಗಳು ಮತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ಗಳು ಇದರ ಪ್ರೈಸಿಂಗ್ ಮೇಲೆ ನಿರಂತರವಾದ ಒಂದು ಡೌನ್ ವಾರ್ಡ್ ಪ್ರೆಷರ್ಸ್ ಅನ್ನ ಹಾಕ್ತಾನೆ ಇರುತ್ತೆ. ಇದರಿಂದ ಏನು ಪ್ರೀಮಿಯಂ ರೇಟ್ ಚಾರ್ಜ್ ಮಾಡೋದು ಖಂಡಿತವಾಗ್ಲೂ ಕಷ್ಟ. ಅದಕ್ಕೆ ಈ ಹಾಸ್ಪಿಟಲ್ಸ್ ಗಳು ಇನ್ಕಮ್ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ವರ್ಷನ ತಗೊಳತ್ತೆ. ಇದರಿಂದ ನಿಮ್ಮಂತ ಕಸ್ಟಮರ್ಸ್ ಮೇಲೆ ಜಾಸ್ತಿ ಸ್ಟ್ರೆಸ್ ಅನ್ನ ಹಾಕ್ತಾರೆ. ಇನ್ನು ಹಲವಾರು ಸಣ್ಣ ಸಣ್ಣ ಫ್ಯಾಕ್ಟರ್ಸ್ ಗಳು ಕೂಡ ಇಲ್ಲಿ ಪ್ಲೇ ಮಾಡುತ್ತೆ. ಉದಾಹರಣೆಗೆ ತುಂಬಾ ದೊಡ್ಡ ಸಿಟೀಸ್ ಗಳಲ್ಲಿ ನಾವು ನೋಡಿದಾಗ ಒಳ್ಳೊಳ್ಳೆ ಲೊಕೇಶನ್ಸ್ ಅಲ್ಲಿ ಇವರು ಹಾಸ್ಪಿಟಲ್ಸ್ ನ ನಿರ್ಮಾಣ ಮಾಡಬೇಕು ಅಲ್ವಾ. ಯಾವ ಲೊಕೇಶನ್ ಅಲ್ಲಿ ಹಾಸ್ಪಿಟಲ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಅಲ್ಲಿ ಬರುವಂತಹ ಇನ್ಕಮ್ ಕೂಡ ಜನರೇಟ್ ಆಗತ್ತೆ. ಈ ಚಾಲೆಂಜಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ಸರ್ವೈವ್ ಅಂದ್ರೆ ಅಭಿವೃದ್ಧಿ ಆಗೋದಕ್ಕೆ ಮಾತ್ರ ಕಂಪನಿಗಳಿಂದ ಸಾಧ್ಯ. ಹಾಸ್ಪಿಟಲ್ ಎಕ್ಸ್ಪ್ಯಾನ್ಷನ್ ನಿಜವಾಗ್ಲೂ ಕೂಡ ಎಲ್ಲಿ ಸೆನ್ಸ್ ಆಗುತ್ತೋ ಅಲ್ಲಿ ಕೆಲವು ಸಿಚುವೇಶನ್ಸ್ ಗಳನ್ನ ಐಡೆಂಟಿಫೈ ಮಾಡಬಲ್ಲ ಮತ್ತೆ ಬೇರೆ ಎಲ್ಲದಕ್ಕೂ ಸಹ ನೋ ಅಂತ ಹೇಳೋದಕ್ಕೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರುವಂತಹ ಕಂಪನಿಗಳಿಂದ ಮಾತ್ರ ಸಾಧ್ಯ. ಈ ಹಾಸ್ಪಿಟಲ್ ಚೈನ್ಸ್ ಇದನ್ನ ಪಾಲಿಸುತ್ತೆ ಅನ್ನೋದಕ್ಕೆ ಇಂಡಿಯನ್ ಹಾಸ್ಪಿಟಲ್ ಸೆಕ್ಟರ್ ನ ಒಂದು ಫಂಡಮೆಂಟಲ್ ಈ ಒಂದು ಮೆಚುರೇಷನ್ ಏನಿದೆ ಅಲ್ವಾ, ಅದು ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ. ಅಂದ್ರೆ ಈ ಒಂದು ಗ್ರೋತ್ ಟು ಎನಿ ಕಾಸ್ಟ್ ಇಂದ ಹಿಡಿದು ಸಸ್ಟೈನಬಲ್ ಪ್ರಾಫಿಟಬಲ್ ಎಕ್ಸ್ಪ್ಯಾನ್ಷನ್ ಕಡೆ ಸಾಗ್ತಿದೆ ಅಂತ. ಇನ್ನು ಸ್ಪೆಷಾಲಿಟಿ ಸರ್ವಿಸಸ್ ನಾವು ನೋಡಿದಾಗ ಕ್ಲಿನಿಕಲ್ ಡಿಫರೆನ್ಷಿಯಲ್ ಕೂಡ ಇಲ್ಲಿ ಒಂದು ರೇಸ್ ಅಲ್ಲಿ ನಡೀತಿದೆ ಅಂತ ಗೊತ್ತಾಗುತ್ತೆ. ಎರಡನೇ ಮೇಜರ್ ಥೀಮ್ ಅಂತಂದ್ರೆ ಇಂಡಸ್ಟ್ರಿಯಾದ್ಯಂತ ಒಂದು ಸ್ಪೆಷಾಲಿಟಿ ಮತ್ತೆ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಡೆವಲಪ್ ಮಾಡೋದ್ರ ಮೇಲೆ ಇರುವ ಒಂದು ತೀವ್ರವಾದ ಫೋಕಸ್ ಅಂತ. ಈ ಹಾಸ್ಪಿಟಲ್ಸ್ ಒಂದು ಸ್ಟ್ರಾಟಜಿಕ್ ಶಿಫ್ಟ್ ಮಾಡ್ತಿದೆ ಅಂತ ಅನ್ಸುತ್ತೆ. ಒಂದು ಜನರಲ್ ಹಾಸ್ಪಿಟಲ್ಸ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಏರಿಯಾಸ್ ಗಳಲ್ಲಿ ಸೆಂಟರ್ ಆಫ್ ಕ್ಲಿನಿಕಲ್ ಎಕ್ಸಲೆನ್ಸ್ ಆಗಿ ಬದಲಾಗುತ್ತೆ. ಇನ್ನು ಬೆಟರ್ ರೆವಿನ್ಯೂ ಕೂಡ ಬರುತ್ತೆ. ಹಾಗೆ ಮಾರ್ಕೆಟ್ ಏನಿರುತ್ತೆ ಅದ್ರ ತಕ್ಕ ಹಾಗೆ ಇವರು ಇದನ್ನ ಪ್ರತಿನಿಧಿಸಬೇಕಾಗತ್ತೆ. ಇನ್ನು ರೇನ್ಬೋ ಚಿಲ್ಡ್ರನ್ಸ್ ಮೆಡಿಕೇರ್ ನಾವು ನೋಡಿದಾಗ ಈ ಬ್ರೇಕ್ ಥ್ರೂ ಮೂವ್ಮೆಂಟ್ ಈ ಒಂದು ಫೋಕಸ್ ನ ಉದಾಹರಣೆಗೆ ತಗೊಂಬಂದ್ಕೊಳ್ಳೋಣ ನೋಡಿ. ನಮ್ಮ ಒಂದು ಚೆನ್ನೈ ಹಬ್ ಹಾಸ್ಪಿಟಲ್ ನಲ್ಲಿ ನಾವು ಮೊದಲ ಒಂದು ಪೆಡಿಯಾಟ್ರಿಕ್ ಈ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ನ ಯಶಸ್ವಿಯಾಗಿ ಮಾಡ್ತಿದೀವಿ ಅಂತ ಶೇರ್ ಮಾಡೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ. ಇದ್ರ ಜೊತೆಗೆ ನಮ್ಮ ಬೆಂಗಳೂರು ಹಬ್ಗೆ ನಾವು ಬಂದಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಈ ಒಂದು ಲೈಸೆನ್ಸ್ ಕೂಡ ಸೆಕ್ಯೂರ್ ಮಾಡ್ಕೊಂಡಿದೀವಿ. ಹಾಗೇನೆ ಚೆನ್ನೈ ಮತ್ತೆ ಬ್ಯಾಂಗ್ಳೂರನ್ನ ನಾವು ನೋಡಿದಾಗ ಟರ್ಷರಿ ಮತ್ತೆ ಕ್ವಾಟರ್ನರಿ ಕೇರ್ಸ್ ಹಬ್ ಆಗಿ ಬಿಲ್ಡ್ ಮಾಡೋದ್ರಲ್ಲಿ ಇದೊಂದು ಸಿಗ್ನಿಫಿಕೆಂಟ್ ಸ್ಟೆಪ್. ಸ್ಪೆಷಾಲಿಟಿ ಸರ್ವಿಸಸ್ ಅಂತ ಬಂದಾಗ ಹೈಯರ್ ರಿಎಂಬರ್ಸ್ಮೆಂಟ್ ಏನಿರುತ್ತೆ ಅದನ್ನ ಕಮಾಂಡ್ ಮಾಡೇ ಮಾಡುತ್ತೆ ಮತ್ತೆ ಸ್ಟ್ರಾಂಗರ್ ಕಾಂಪಿಟೇಟಿವ್ ಮೋಡ್ಸ್ ಗಳನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಒಂದು ಪೇಡಿಯಾಟ್ರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ನ ತಗೊಳ್ಳೋಣ ಅಂದ್ರೆ ಜನರಲ್ ಹಾಸ್ಪಿಟಲ್ಸ್ ಗಳಿಂದ ಸುಲಭವಾಗಿ ರಿಪ್ಲಿಕೇಟೆಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಒಂದು ಕಂಪನಿ ಆ ಒಂದು ನೀಶೆನ ಕ್ಯಾಪ್ಚರ್ ಮಾಡಿದ್ರೆ ಅಂದ್ರೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಎಲ್ಲಾ ಕಡೆಯಿಂದನೂ ಕೂಡ ರೆಫರಲ್ ಬರೋದಕ್ಕೆ ಶುರುವಾಗುತ್ತೆ. ಇದರಿಂದ ಪೂರ್ತಿ ಸಿಸ್ಟಮ್ ನಾದ್ಯಂತ ಕೂಡ ವಾಲ್ಯೂಮ್ ಡ್ರೈವ್ ಆಗತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇನ್ನು ನಾರಾಯಣ ಹೆಲ್ತ್ ನ ಅಪ್ರೋಚ್ ನೋಡಿದಾಗ ಇಲ್ಲೂ ಕೂಡ ಅಷ್ಟೇ ಸ್ಟ್ರಾಟಜಿಕ್ ತುಂಬಾ ಡಿಫ್ರೆಂಟ್ ಆಗಿದೆ, ಸ್ಕೋಪ್ ಕೂಡ ತುಂಬಾ ದೊಡ್ಡದಾಗಿದೆ ಅಂತ ಗೊತ್ತಾಗುತ್ತೆ. ಡಾಕ್ಟರ್ ಎಮ್ಯೂನ್ಯುಲ್ ಒಂದು ರಿಪೋರ್ಟ್ ಹೇಳೋ ಪ್ರಕಾರ ಇದರ ಒಂದು ಅಚೀವ್ಮೆಂಟ್ಸ್ ನ ಹೈಲೈಟ್ ಮಾಡಿದ್ದು ಅಂದ್ರೆ ನಾವು ದೇಶದಲ್ಲೇ ಲಾರ್ಜೆಸ್ಟ್ ನಂಬರ್ ಆಫ್ ರೊಬೋಟಿಕ್ ಕಾರ್ಡಿಯಾಕ್ ಈ ಒಂದು ಪ್ರೊಸೀಜರ್ಸ್ ಏನಿರುತ್ತೆ ಅದನ್ನ ಮಾಡ್ತಿದೀವಿ. ಅದು ಹೆಚ್ಚಾಗಿ ಬ್ಯಾಂಗ್ಳೂರ್ನಲ್ಲಿರೋದು ಅಂದ್ರೆ ಈ ಒಂದು ಲೊಕೇಶನ್ ಅಲ್ಲಿ ನಾವು ಜಾಸ್ತಿ ಮಾಡ್ತೀವಿ ಅಂತ. ಹಾಗೆ ನಮ್ಮ ದೇಶದಲ್ಲಿ ಲಾರ್ಜೆಸ್ಟ್ ನಂಬರ್ ಆಫ್ ಪೇಡಿಯಾಟ್ರಿಕ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಸ್ ಸಹ ಮಾಡ್ತಿದೀವಿ ಅಂತ. ಅದರ ಹೆಚ್ಚಿನ ಭಾಗ ನಮ್ಮ ಒಂದು ಫ್ಲಾಗ್ಶಿಪ್ ಲೊಕೇಶನ್ಸ್ ಗಳಿಂದ ಪರ್ಫಾರ್ಮ್ ಆಗತ್ತೆ. ಇಲ್ಲಿ ಲಾರ್ಜೆಸ್ಟ್ ಅನ್ನೋ ಪದ ಕ್ರೂಷಿಯಲ್. ನಾರಾಯಣ ಕೇವಲ ಈ ಒಂದು ಸರ್ವಿಸ್ ನ ಆಫರ್ ಮಾಡ್ತಿಲ್ಲ, ಬದಲಿಗೆ ಸ್ಕೇಲ್ ಅಚೀವ್ ಮಾಡ್ತಾ ಇದೆ. ಆ ಒಂದು ಶೀರ್ ಸ್ಕೇಲ್ ನಾವು ನೋಡಿದಾಗ ಕಾಂಪಿಟೇಟರ್ಸ್ ಮ್ಯಾಚ್ ಮಾಡೋಕ್ಕಾಗದೇ ಇರೋ ಒಂದು ಆಪರೇಷನಲ್ ಎಫಿಷಿಯನ್ಸಿ ಹಾಗೆ ಎಕ್ಸ್ಪರ್ಟೈಸ್ ಕ್ರಿಯೇಟ್ ಮಾಡುತ್ತೆ ಕೂಡ. ನೀವು ಒಂದು ಕ್ಯಾಟಗರಿಲಿ ನಾವು ನೋಡಿದಾಗ ಮೋಸ್ಟ್ ಪ್ರೊಸೀಜರ್ಸ್ ಪರ್ಫಾರ್ಮ್ ಮಾಡಿದಾಗ ಹಾಗೆ ಬೆಸ್ಟ್ ಡಾಕ್ಟರ್ಸ್ ನ ಅಟ್ರಾಕ್ಟ್ ಮಾಡ್ತೀರಿ ಅಲ್ವಾ, ಅಂದ್ರೆ ಬೆಟರ್ ಔಟ್ಕಮ್ಸ್ ಅಚೀವ್ ಮಾಡುತ್ತೆ ಅಂತ. ಇನ್ನು ಇನ್ಶೂರೆನ್ಸ್ ಕಂಪನಿಗಳ ಜೊತೆ ಬೆಟರ್ ರೇಟ್ಸ್ ನೆಗೋಷಿಯೇಟ್ ಮಾಡಬಹುದು. ಟು ಬಿ ಹಾನೆಸ್ಟ್ ಭಾರತದ ಒಂದು ಟಾಪ್ ಹಾಸ್ಪಿಟಲ್ ಚೈನ್ಸ್ ಒಂದು ಹೊಸ ಫೇಸ್ಗೆ ಎಂಟರ್ ಆಗ್ತಾ ಇದೆ. ಇದು
ಹಿಂದೆಂದಿಗಿಂತಲೂ ಕೂಡ ಹೆಚ್ಚು ಡಿಸಿಪ್ಲಿನ್ಡ್, ಫೋಕಸ್ ಮತ್ತೆ ಸ್ಟ್ರಾಟಜಿಕ್ ಆಗಿದೆ. ಅಂದ್ರೆ ಈ ಒಂದು ಎಕ್ಸ್ಪಾನ್ಷನ್ಸ್ ನಾವು ನೋಡಿದಾಗ ಹಾಗೆ ಸ್ಟ್ರೆಚ್ಡ್ ಆಗಿ ಅಂದ್ರೆ ಬ್ಯಾಲೆನ್ಸ್ ಶೀಟ್ಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬೆಳೀತಾ ಇದೆ. ಈಗ ನೀವು ನೋಡ್ತಿರೋದು ಸ್ಮಾರ್ಟ್ ಆಗಿ ಬೆಳೀತಿರೋ ಒಂದು ಸೆಕ್ಟರ್ ಅಂತ ಗೊತ್ತಾಗುತ್ತೆ ನೋಡಿ. ಕೇವಲ ಫೈನಾನ್ಷಿಯಲ್ ಸೆನ್ಸ್ ಆಗೋ ಕಡೆ ಮಾತ್ರ ಅಲ್ಲ, ಈ ಒಂದು ಎಕ್ಸ್ಪಾನ್ಷನ್ ಏನಿದೆ ಅಲ್ವಾ, ನಾವು ಚೂಸ್ ಮಾಡೋದು ಸ್ಪೆಷಲೈಸ್ಡ್ ಸರ್ವಿಸ್ ಮೂಲಕ ತನ್ನ ಒಂದು ಎಡ್ಜ್ ನ ಶಾರ್ಪ್ ಮಾಡ್ಕೊಳ್ತಿರೋದು, ಒಂದು ಕ್ಯಾಪಿಟಲ್ ಎಫಿಷಿಯಂಟ್ ಆಗಿ ಉಳಿದ್ರ ಬಗ್ಗೆ. ಇನ್ನು ಲಾಂಗ್ ಟರ್ಮ್ ರೆಸಿಲಿಯನ್ಸ್ ನ ಬಿಲ್ಡ್ ಮಾಡ್ಕೊಳ್ಳೋದು ಕೂಡ ಒಂದು ಮೆಚುರಿಂಗ್ ಇಂಡಸ್ಟ್ರಿನ ನಾವಿಲ್ಲಿ ನೋಡ್ತಾ ಇದೀವಿ. ಹಾಗೇನೆ ಒಂದು ಕಾಂಪ್ಲೆಕ್ಸ್ ಹಾಗೆ ಒಂದು ಹೈಪರ್ ಲೋಕಲ್ ಆಗಿ ಕೂಡ ಬೆಳೆತಿದೆ. ಇನ್ನು ಫೈನಾನ್ಷಿಯಲ್ ಡಿಸಿಪ್ಲಿನ್ ನೋಡಿದಾಗ ತುಂಬಾ ಗ್ರೌಂಡೆಡ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ಭಾರತದ ಇಲ್ಲಿಗಲ್ ಕಾಟನ್ ಸೀಡ್ಸ್ ಸಮಸ್ಯೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದೀವಿ ನೋಡಿ. ಭಾರತ ಜೆನೆಟಿಕಲಿ ಮಾಡಿಫೈಡ್ ಕಾಟನ್ ಸೀಡ್ಸ್ ಗಳ ಒಂದು ಬೂಮಿಂಗ್ ಮಾರ್ಕೆಟ್ಗೆ ನೆಲೆ ಆಗಿದೆ ಅಲ್ವಾ. ಆದ್ರೆ ಈ ಪೂರ್ತಿ ಮಾರ್ಕೆಟ್ ಇಲ್ಲಿಗಲ್ ಆಗಿದೆ ಯಾಕೆ? ಇದು ಹರ್ಬಿಸೈಡ್ ಟಾಲರೆಂಟ್ ಬಿಟಿ HDBT ಕಾಟನ್ ಸೀಡ್ಸ್ ಗಳ ಮಾರ್ಕೆಟ್. ಅಂದ್ರೆ ಕಳೆ ನಾಶಕಗಳು ಮತ್ತು ಕೆಲವು ಕೀಟಗಳು ಎರಡಕ್ಕೂ ಕೂಡ ರೆಸಿಸ್ಟೆಂಟ್ ಆಗಿರೋ ಸೀಡ್ಸ್ ಅಂತ. ಈ ಒಂದು ಇಂಡಿಯನ್ ಲಾ ಅಡಿಯಲ್ಲಿ ನಾವು ನೋಡಿದಾಗ ತುಂಬಾ ಇಲ್ಲಿಗಲ್ ಅಂತ ಗೊತ್ತಾಗತ್ತೆ. ಆದ್ರೂ ಬೇರೆ ಬೇರೆ ಸೀಡ್ಸ್ ಈ ಒಂದು ಅಸೋಸಿಯೇಷನ್ಗಳ ಎಸ್ಟಿಮೇಟ್ಸ್ ಪ್ರಕಾರ ನಾವು ನೋಡಿದಾಗ ದೇಶದಲ್ಲಿ ಕಾಟನ್ ಬೆಳೆಯೋ ಟೋಟಲ್ ಪ್ಲಾಂಟೆಡ್ ಏರಿಯಾದ 15% ಗಿಂತ ಹೆಚ್ಚು ಭಾಗ ಇವೇ ಹೊಂದಿದೆ. ಇನ್ನು ಇಂಡಸ್ಟ್ರಿ ಇನ್ಸೈಡರ್ಸ್ ಅಂದಾಜು ಮಾಡೋ ಪ್ರಕಾರ HDBT ಸೀಡ್ಸ್ ಗಳ ಮಾರ್ಕೆಟ್ ವ್ಯಾಲ್ಯೂನ ನಾವು ನೋಡಿದಾಗ ಸುಮಾರು 600 ಕೋಟಿ. ಈ ಹೊಂದಾಣಿಕೆ ಇಲ್ಲದ ಸ್ಥಿತಿ ಯಾಕಿದೆ ಹೇಳಿ? ಅಂದ್ರೆ ಗೌರ್ಮೆಂಟ್ಗೆ ಈ ಸೀಡ್ಸ್ ಮೇಲೆ ಯಾಕೆ ಇಷ್ಟೊಂದು ಅನುಮಾನ ಬಂತು? ಮತ್ತೆ HDBT ಕಾಟನ್ ಸೀಡ್ಸ್ ಬಳಸೋದು ತಪ್ಪು ಅಂತ ಈ ಒಂದು ಸರ್ಕಾರ ಅಂದ್ಕೊಂಡ್ರೆ ರೈತರಿಗೆ ಅವನ್ನ ಯಾಕೆ ಅಷ್ಟೊಂದು ವ್ಯಾಪಕವಾಗಿ ಬಳಸೋದಕ್ಕೆ ಇಷ್ಟಪಡ್ತಾರೆ? ಇನ್ನು ಇಂಡಿಯನ್ ಸ್ಟೇಟ್ ಮಷಿನರಿ ನಾವು ನೋಡಿದಾಗ ಒಂದು ಲೆಜಿಸ್ಲೇಷನ್ ಇಂದ ಹಿಡಿದು ಕೋರ್ಟ್ ತನಕ ಈ ಪ್ರಾಬ್ಲಮ್ಸ್ ನ ಹೇಗೆ ನ್ಯಾವಿಗೇಟ್ ಮಾಡ್ತಾ ಇದೆ. ಭಾರತ ಪ್ರಪಂಚದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಟನ್ ಅಲ್ವಾ. ಅಂದ್ರೆ ಹತ್ತಿ ತಯಾರಿಸೋದ್ರಲ್ಲಿ ಪ್ರಪಂಚದಲ್ಲೇ 2ನೇ ದೇಶ ನಾವು. ಇನ್ನು ಭಾರತದ ಈ ಪ್ರಬಲ ಕಾಟನ್ ಪ್ರೊಡಕ್ಷನ್ ನಾವು ನೋಡಿದಾಗ ಒಂದು ಇಂಪಾರ್ಟೆಂಟ್ ಡ್ರೈವರ್ ಅಂದ್ರೆ ಈ ಒಂದು BT ಕಾಟನ್ ಅಂತ ಕರೆಯೋ ಇನ್ಸೆಕ್ಟ್ ರೆಸಿಸ್ಟೆಂಟ್ ವೇರಿಯಂಟ್ ಆಫ್ ಕಾಟನ್ ನ ಬಳಕೆ ಅಂತ ನೋಡಿ. ಕಾಟನ್ ಪ್ಲಾಂಟ್ ಈ ಒಂದು ಕಾಟನ್ ಬಾಲ್ ವಾರ್ಮ್ ಅನ್ನೋ ಒಂದು ಪೆಸ್ಟ್ ಗೆ ಅತಿ ದುರ್ಬಲ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಒಂದು ಜೀವಿಗಳು ಕಾಟನ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಅದು ಕಡಿಮೆ ಪ್ರಮಾಣದ ಕಾಟನ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಏನೂ ಇಲ್ಲದ ಹಾಗೆ ಕೂಡ ಮಾಡುತ್ತೆ. ಆದ್ರೆ BT ಕಾಟನ್ ಆ ಒಂದು ಪೆಸ್ಟ್ ಮೇಲೆ ಅಟ್ಯಾಕ್ ಮಾಡೋ ಒಂದು ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ಪ್ಲಾಂಟ್ ಸೇಫ್ ಆಗಿರುತ್ತೆ ಕೂಡ. ಮತ್ತು ಅದಕ್ಕಾಗಿನೇ ಭಾರತದಲ್ಲಿ ಪ್ರೊಡ್ಯೂಸ್ ಆಗೋ ಎಲ್ಲಾ ಕಾಟನ್ ನ 90% ಗಿಂತ ಹೆಚ್ಚು ಭಾಗ ಇದೇ ಆಗಿದೆ. ಆದ್ರೆ ಈ ಸ್ಟ್ರೈನ್ ನಾವು ನೋಡಿದಾಗ ಸ್ಪೆಷಲ್ ಮಾಡೋದು ಏನ್ ಗೊತ್ತಾ? ಅದು ಜೆನೆಟಿಕಲಿ ಮಾಡಿಫೈಡ್ ಆಗಿರೋದು ಅಂತ. ಅಂದ್ರೆ ಈ ಒಂದು ಸ್ಟ್ರೈನ್ಸ್ ಗಳು ಪರಿಸರದಲ್ಲಿ ಸಿಗೋದಿಲ್ಲ. ಅಂದ್ರೆ ಈ ಸೈಂಟಿಸ್ಟ್ ಗಳೆಲ್ಲ ನಾವು ನೋಡಿದಾಗ ಕಾಟನ್ ಪ್ಲಾಂಟ್ ನ ಬಯಾಲಜಿ ಏನಿರುತ್ತೆ ಅಲ್ವಾ, ಅದನ್ನ ಮಾಡಿಫೈ ಮಾಡಿಕೊಂಡು ಅದರ ಒಂದು ಜೆನೆಟಿಕ್ ಮೆಟೀರಿಯಲ್ಸ್ ನ ಎಡಿಕ್ಟ್ ಮಾಡಿ ಅದನ್ನ ಪೆಸ್ಟ್ ರೆಸಿಸ್ಟೆಂಟ್ ಮಾಡಿದ್ರೂ ಕೂಡ BT ಕಾಟನ್ ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ಲೀಗಲ್ ಆಗಿರೋ ಒಂದೇ ಒಂದು GMO ಕ್ರಾಪ್. ಈಗ HDBT ನೋಡಿ, BT ಮೇಲಿನ ಒಂದು ಫರ್ದರ್ ಜೆನೆಟಿಕ್ ಮಾಡಿಫಿಕೇಶನ್ ಅನ್ನು ನೋಡಿದಾಗ ಕಾಟನ್ ಬಾಲ್ ವಾರ್ಮ್ ಮೇಲೆ ಅಟ್ಯಾಕ್ ಮಾಡೋದ್ರ ಜೊತೆಗೆ ಇದು ರೈತರಿಗೆ ವೀಡ್ಸ್ ಅಂತ ಏನ್ ಹೇಳ್ತೀವಿ ಅದ್ರ ಜೊತೆ ಡೀಲ್ ಮಾಡೋದನ್ನು ಕೂಡ ಸುಲಭ ಮಾಡುತ್ತೆ. ಇಲ್ಲಿ ನೋಡಿ, ಗ್ಲೈಫೋಸೈಡ್ ಅನ್ನೋ ಒಂದು ಹರ್ಬಿಸೈಡ್ ನ ಒಂದು ಕಾಟನ್ ಪ್ಲಾಂಟ್ ಸರ್ವೈವ್ ಮಾಡೋ ಹಾಗೆ ಸಹಾಯ ಮಾಡೋದ್ರಿಂದ ಇದು ಕೂಡ ಹಾಗೆ ಮಾಡುತ್ತೆ. ಅವಾಗ ಈ ಒಂದು ರೈತರು ತಮ್ಮ ಒಂದು ಪೂರ್ತಿ ಫೀಲ್ಡ್ ಅಂದ್ರೆ ತಾವು ಬೆಳೆಯುವಂತಹ ಒಂದು ನೆಲ ಏನಿರುತ್ತೆ ಅದನ್ನ ಮ್ಯಾನ್ಯುಲಿ ಇಲ್ಲಿರುವಂತಹ ಒಂದು ವೀಡ್ಸ್ ನ ಕಿತ್ ಹಾಕೋ ಬದಲು ಏನ್ ಮಾಡ್ತಾರೆ, ತಾವು ಪೂರ್ತಿಯಾಗಿ ತಮ್ಮ ಒಂದು ಭೂಮಿ ಮೇಲೆ ಹರ್ಬಸೈಡ್ ನ ಸ್ಪ್ರೇ ಮಾಡಬಹುದು ಅಂತಾನು ಕೂಡ ಅನ್ಕೊಳ್ತಾರೆ. ಇದರಿಂದ ಅವರ ಕಾಟನ್ ಕ್ರಾಪ್ ಬಿಟ್ಟು ಬೇರೆಲ್ಲವೂ ಕೂಡ ಸತ್ ಹೋಗುತ್ತೆ. ಇದು ರೈತರಿಗೆ ಸೀರಿಯಸ್ ಲೇಬರ್ ಕಾಸ್ಟ್ ನ ಸೇವ್ ಮಾಡುತ್ತೆ ಕೂಡ. ಅಂದ್ರೆ ಕಡಿಮೆ ವೀಡ್ಸ್ ಇರೋದ್ರಿಂದ ಅವರ ಪ್ಲಾಂಟ್ಸ್ ಗಳ ಒಂದು ಈಲ್ಡ್ಸ್ ಕೂಡ ಹೆಚ್ಚಾಗತ್ತೆ. ಮತ್ತೆ ಅದೂ ಕೂಡ ಇನ್ಕ್ರೆಡಿಬಲ್ ಪಾಪ್ಯುಲಾರಿಟಿಗೂ ಕೂಡ ಕಾರಣ ಅಂತ ಗೊತ್ತಾಗುತ್ತೆ ನೋಡಿ. ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ ತರದ ಪ್ರಮುಖ ಕಾಟನ್ ಗ್ರೋಯಿಂಗ್ ಸ್ಟೇಟ್ ಗಳಲ್ಲಿ ನಾವು ನೋಡಿದಾಗ HDBT ಕಾಟನ್ ನ ಒಂದು ಪ್ರೆಸೆನ್ಸ್ ಸಸ್ಟೈನ್ಷಿಬಲ್ ಆಗಿದೆ ಅಂತಾನು ಕೂಡ ಗೊತ್ತಾಗುತ್ತೆ. ಇನ್ನು ಮಹಾರಾಷ್ಟ್ರದಲ್ಲಿ 25 to 35% ತನಕನೂ ಕೂಡ ತಲುಪಿದೆ. ಈ ಸ್ಟ್ರೈನ್ ನ ಇಮ್ಮೆನ್ಸ್ ಅಪ್ಫ್ರಂಟ್ ಕಾಸ್ಟ್ ಇದ್ರೂನುವೆ ಅಂದ್ರೆ ಈ ಒಂದು BT ಕಾಟನ್ ನ ಪ್ರೈಸ್ ಗಿಂತ 60% ಪ್ರೀಮಿಯಂ ಅಲ್ಲಿ ಮಾರಾಟವಾದ್ರೂ ಹೀಗಾಗಿದೆ ಅಂತ ಗೊತ್ತಾಗುತ್ತೆ ನೋಡಿ. ಒಬ್ಬ ರೈತರಿಗೆ ಈ ಒಂದು ಸೀಡ್ಸ್ ಬಳಸೋದ್ರಲ್ಲಿ ಎಕನಾಮಿಕ್ ಕೇಸ್ ತುಂಬಾನೇ ಸೆನ್ಸ್ ಆಗುತ್ತೆ ನೋಡಿ. ಒಂದ್ಸಲ ಯೋಚನೆ ಮಾಡಿ, ಇದು ಅಷ್ಟೊಂದು ಯೂಸ್ಫುಲ್ ಆಗಿದೆ ಅಂತಂದ್ರೆ
ಅಂದ್ರೆ HTBT ಸೀಡ್ಸ್ ಯಾಕೆ ನಮ್ಮ ದೇಶದಲ್ಲಿ ಬ್ಯಾನ್ ಆಗಿದೆ? ಈ ಪ್ರಶ್ನೆಗೆ ಹಲವಾರು ಉತ್ತರಗಳಿದೆ. ನೋಡಿ, ಗವರ್ಮೆಂಟ್ ಇನರ್ಷಿಯಾ ಇಂದ ಹಿಡಿದು ಜೆನೆಟಿಕ್ ಮಾಡಿಫಿಕೇಶನ್ ಬಗ್ಗೆ ಇರೋ ಒಂದು ಜನರಲ್ ಅಸಹನೆ ತನಕ ಈ ಒಂದು ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ಒಂದು ಸ್ಟೇಟ್ಮೆಂಟ್ಸ್ ಅನ್ನ ಕೊಡುತ್ತೆ. ನಾವು ಸೀಡ್ಸ್ ಗಳನ್ನ ನೋಡಿದಾಗ ಎಚ್ಚರಿಕೆಯಿಂದ ಅಪ್ರೋಚ್ ಮಾಡೋದಕ್ಕೆ ಕೆಲವು ಒಂದು ಕೀ ರೀಸನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಅವುಗಳಲ್ಲಿ ಹಲವು. ಅತಿಯಾದ ಹರ್ಬಸೈಡ್ ಬಳಸೋದ್ರಲ್ಲೂ ಕೂಡ ಡೇಂಜರ್ಸ್ಗೆ ಸಂಬಂಧಪಟ್ಟಿದೆ. ಒಂದು ಕನ್ಸರ್ನ್ ಅಂತ ಬಂದಾಗ, ಉದಾಹರಣೆಗೆ ಒಂದು ಗ್ಲೈಫೋಸೈಡ್ ಮನುಷ್ಯರಲ್ಲಿ ಕ್ಯಾನ್ಸರ್ ಅನ್ನ ಉಂಟು ಮಾಡಬಹುದು ಅನ್ನೋ ಒಂದು ಪಾಸಿಬಿಲಿಟಿ ಖಂಡಿತವಾಗೂ ಇರುತ್ತೆ. ವಿಶೇಷವಾಗಿ ಅದಕ್ಕೆ ನಾವು ಏನ್ ಮಾಡ್ತೀವಿ, ಡೈರೆಕ್ಟ್ಲಿ ಎಕ್ಸ್ಪೋಸ್ಡ್ ಆಗುವಂತಹ ಫಾರ್ಮರ್ಸ್ಗೆ ಅದು ಹರಡಬಹುದು. ಇನ್ನು ಇಂಟರ್ನ್ಯಾಷನಲ್ ಏಜೆನ್ಸಿ ಆಫ್ ರಿಸರ್ಚ್ ಆನ್ ಕ್ಯಾನ್ಸರ್ ಪ್ರಕಾರ ನಾವು ನೋಡಿದಾಗ WHO ಒಂದು ಅಂಗ ಹೇಳಿರೋ ಪ್ರಕಾರ ಈ ಒಂದು ಹರ್ಬಸೈಡ್ ನ ಅಂದ್ರೆ ಮನುಷ್ಯರಿಗೆ ಬಹುಶಃ ಕ್ಯಾನ್ಸರ್ಗೆ ಕಾರಕ ಆಗತ್ತೆ ಅಂತ ಕ್ಲಾಸಿಫೈ ಮಾಡುತ್ತೆ. ಈಗ ಇದೇನು ಕೂಡ ಸರ್ಟನ್ ಅಲ್ಲ. ನೋಡಿ, ಗ್ಲೈಫೋಸೇಟ್ ನ ಒಂದು ಆರೋಗ್ಯ ವಿಚಾರಕ್ಕೆ ಬಂದಾಗ ಹಲವಾರು ಡೌಟ್ಸ್ ಗಳು ಕೂಡ ಹುಟ್ಟು ಹಾಕಿದ ಒಂದು ಸ್ಟಡೀಸ್ ಇದೆ. ಆದ್ರೆ ಕ್ಯಾನ್ಸರ್ ನ ಸಣ್ಣ ಚಾನ್ಸ್ ಕೂಡ ಲೈಟ್ಲಿ ತಗೊಳ್ಳುವಂತ ವಿಷಯ ಅಲ್ವೇ ಅಲ್ವಾ? ಇದಕ್ಕೂ ಮತ್ತೆ ನಾವು ಮಾತಾಡ್ತಿರೋ ವಿಷಯಕ್ಕೂ ಖಂಡಿತವಾಗ್ಲೂ ಇಂಟರ್ಲಿಂಕ್ಡ್ ಇದೆ. ನೋಡಿ, HTBT ಸುತ್ತ ಎನ್ವೈರನ್ಮೆಂಟಲ್ ಭಯಗಳಂತ ಏನ್ ಹೇಳ್ತೀವಿ ಅದು ಖಂಡಿತವಾಗ್ಲೂ ಇದೆ. ಅವುಗಳಲ್ಲಿ ಒಂದು ಸೂಪರ್ ವೀಡ್ಸ್ ಗಳ ಡೆವಲಪ್ಮೆಂಟ್. ನೀವು ವೀಡ್ಸ್ ಮೇಲೆ ಜನರೇಷನ್ ಆಫ್ಟರ್ ಜನರೇಷನ್ ಈ ಒಂದು ಗ್ಲೈಫೋಸೈಟ್ ಏನಿದೆ ಅದನ್ನ ಸ್ಪ್ರೇ ಮಾಡ್ತಾನೆ ಇದ್ರೆ ವಾದದ ಪ್ರಕಾರ ಕೊನೆಗೆ ಹರ್ಬಸೈಡ್ಗೆ ರೆಸಿಸ್ಟೆಂಟ್ ಆಗ್ತಿರೋ ಒಂದು ಸ್ಟ್ರೈನ್ಸ್ ನ ಮಾತ್ರ ರೀಪ್ರೊಡ್ಯೂಸ್ ಆಗತ್ತೆ ಅಂತ. ನಿಧಾನವಾಗಿ ಅವು ಗ್ಲೈಫೋಸೇಟ್ ನ ಅಫೆಕ್ಟ್ ಆಗದ ಒಂದು ಹೊಸ ವೀಡ್ ಸ್ಟ್ರೈನ್ಸ್ ನ ಕ್ರಿಯೇಟ್ ಮಾಡಬಹುದು. ಈ ಹೊಸ ಸ್ಟ್ರೈನ್ಸ್ ಗಳನ್ನ ನಾವು ನೋಡಿದಾಗ ಫ್ಯೂಚರ್ ನ ಅಂದ್ರೆ ಭವಿಷ್ಯದ ಒಂದು ಫಾರ್ಮ್ಸ್ ಗಳನ್ನ ಹಾಳು ಮಾಡಬಹುದು ಅಲ್ವಾ? ಆದ್ರೆ ಅವುಗಳ ಜೊತೆ ಡೀಲ್ ಮಾಡೋಕೆ ನಮ್ಮ ಹತ್ರ ಯಾವುದೇ ದಾರಿ ಇರೋದೇ ಇಲ್ಲ. ಇದು ಒಂದು ಸೈಕಲ್ ಕ್ರಿಯೇಟ್ ಮಾಡಬಹುದು ಕೂಡ. ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಗಳ ಒಂದು ಪ್ಲಾಂಟ್ ಗಳನ್ನ ನಾವು ನೋಡಿದಾಗ ಹೆಚ್ಚು ಪವರ್ಫುಲ್ ಹರ್ಬಸೈಡ್ ಗಳಿಗೆ ಟಾಲರೆಂಟ್ ಆಗಿ ಕೂಡ ಮಾಡುತ್ತೆ. ಆದ್ರೆ ಹರ್ಬಿಸೈಡ್ ಈ ಒಂದು ಯೂಸ್ ಹೆಚ್ಚಾದ ಹಾಗೆ ಅದು ಹೊಸ ಒಂದು ಹರ್ಬಿಸೈಡ್ ಗಳಿಗೆ ರೆಸಿಸ್ಟೆಂಟ್ ಆದ ಹೆಚ್ಚು ಪವರ್ಫುಲ್ ವೀಡ್ಸ್ ಗಳನ್ನ ಹುಟ್ಟು ಹಾಕುತ್ತೆ. ಪ್ರತಿ ಸಲ ಹೀಗಾದಾಗ ಈ ಒಂದು ಕ್ರಾಪ್ ಪ್ರೊಡಕ್ಟಿವಿಟಿ ಏನಿರುತ್ತೆ ಅದ್ರ ಮೇಲೆ ಬಿದ್ದೇ ಬೀಳತ್ತೆ. ಈ ಒಂದು ಸೈಕಲ್ ಪ್ಲೇ ಔಟ್ ಆಗೋದನ್ನ ನಾವು ಮೊದಲು ಕೂಡ ನೋಡಿದೀವಿ. ನೋಡಿ, ಇದೆಲ್ಲ ನಾವು ನೋಡಿದಾಗ ಕೇವಲ ವೀಡ್ಸ್ ಕಳೆಗಳಷ್ಟೇ. ಈಗ ಸುತ್ತಮುತ್ತಲಿನ ಎಲ್ಲ ಲಿವಿಂಗ್ ಥಿಂಗ್ಸ್ ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಬದುಕಿರುವಂತಹ ಜೀವಿಗಳು ಅಂತ ಏನ್ ಹೇಳ್ತೀವಿ, ಎಲ್ಲದಕ್ಕೂ ಸಹ ಒಂದು ದೊಡ್ಡ ಕಾಸ್ಟ್ ಇದ್ದೇ ಇರತ್ತೆ ಅಲ್ವಾ? ಅಂದ್ರೆ ಈ ಒಂದು ಎಕ್ಸೆಸ್ ಹರ್ಬಿಸೈಡ್ ಸಾಯಿಲ್ ಏನಿರುತ್ತೆ ಅದನ್ನ ಖಂಡಿತವಾಗ್ಲೂ ಪೊಲ್ಯೂಟ್ ಮಾಡ್ಬೋದು. ಮತ್ತೆ ಅದು ಕೇವಲ ವೀಡ್ಸ್ ಗಳನ್ನಷ್ಟೇ ಸಾಯಿಸೋದಿಲ್ಲ, ಅದರ ಸುತ್ತಮುತ್ತಲಿನ ಎಲ್ಲಾ ತರದ ಒಂದು ಪ್ಲಾಂಟ್ಸ್ ಗಳೇನಿರುತ್ತೆ, ಆರ್ಗಾನಿಸಮ್ ಗಳೇನಿರುತ್ತೆ ಎಲ್ಲವನ್ನು ಕೂಡ ಸಾಯಿಸಬಹುದು. ಆದ್ರೆ ಅತಿ ದೊಡ್ಡ ಡಿಬೇಟ್ ಇರೋದು ಈ ಒಂದು ಸೀಡ್ಸ್ ಗಳ ಸೋಶಿಯೋ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಗಳ ಸುತ್ತ ಯಾವ ರೀತಿ ಇರುತ್ತೆ ಅಂತ. ಈ ಸೀಡ್ಸ್ ಗಳಿಗೆ ಒಂದು ಹಿಸ್ಟ್ರಿ ಇದೆ ನೋಡಿ. BT ಕಾಟನ್ ನ ಮೊದಲು ಡೆವಲಪ್ ಮಾಡಿದ್ದು ಅಮೆರಿಕನ್ ಕಂಪನಿ ಮೊನ್ಸಾಂಟೋ. ಅದಕ್ಕೆ ಆ ಟೆಕ್ನಾಲಜಿ ಮೇಲೆ ಸ್ಟ್ರಾಂಗ್ ಪೇಟೆಂಟ್ ಇತ್ತು ಅಂತ. ಅದು ಕಲ್ಟಿವೇಶನ್ ನಾವು ನೋಡಿದಾಗ ಸುಲಭ ಮಾಡಿದ್ರು ಈ ಮೊನ್ಸಾಂಟೋ ಈ ಸೀಡ್ಸ್ ಗಳನ್ನ ಸ್ವಂತದಾಗಿ ಮಾಡಿದ್ರಿಂದ ಮತ್ತೆ ಅದನ್ನ ಹೇಗೆ ಬಳಸಬಹುದು ಅಂತ ಅವ್ರಿಗೂ ಕೂಡ ಅದು ಗೊತ್ತಿತ್ತು. ಈ ಒಂದು ರೈತರು ಮತ್ತೆ ಸಪ್ಲೈಯರ್ಸ್ ಇಬ್ರು ಕೂಡ ತಾವು ಸುಲಭವಾಗಿ ಅಫೋರ್ಡ್ ಮಾಡೋಕ್ಕಾಗದಿರೋ ಒಂದು ಇನ್ಪುಟ್ ಗಾಗಿ ಒಂದೇ ಒಂದು ಕಂಪನಿ ಮೇಲೆ ಅವರು ರಿಲೈಂಟ್ ಆಗಿದ್ರು, ಅಂದ್ರೆ ಡಿಪೆಂಡ್ ಆಗಿದ್ರು. ಹಾಗೇನೆ ಆ ಕಂಪನಿಗಳು ತಮ್ಮ ಒಂದು ಪೇಟೆಂಟ್ ರೈಟ್ಸ್ ಏನಿರುತ್ತೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಂಡಿಯನ್ ಕೋರ್ಟ್ಸ್ ಅಲ್ಲಿ ತೀವ್ರವಾಗಿ ಹೋರಾಟ ಮಾಡ್ತಾನೆ ಇದ್ರು. ಇನ್ನು ಮೊನ್ಸಾಂಟೋದ ಒಂದು ಮೊನಾಪಲಿಯಿಂದಾಗಿ ನಾವು ನೋಡಿದಾಗ BT ಸೀಡ್ಸ್ ಎಕ್ಸ್ಪೆನ್ಸಿವ್ ಆಗಿದ್ವು ಕೂಡ. ಅಂದ್ರೆ ರೈತರಿಗೆ ಹೆಚ್ಚಾಗಿ ಆ ಒಂದು ನೀಡ್ಸ್ ನ ನಾವು ನೋಡಿದಾಗ ಇದನ್ನ ಫೈನಾನ್ಸ್ ಮಾಡೋದಕ್ಕೆ ಒಂದು ಸಾಲವನ್ನ ಜಾಸ್ತಿ ತಗೊಳ್ತಾ ಇದ್ರು. ಅವರು ಆ ಕಾಸ್ಟ್ ನ ರೀಕೂಪ್ ಮಾಡ್ಕೊಳ್ಳಬೇಕಾದ್ರೆ ಒಂದು ಬಾಲ್ ವಾರ್ಮ್ ಮತ್ತೆ ಒಂದು ಬೇರೆ ಇನ್ಸೆಕ್ಟ್ಸ್ ಅಂತ ಏನ್ ಹೇಳ್ತೀವಿ ಅದರ ಒಂದು GMO ಕ್ರಾಪ್ಗೆ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಂಡ ಹಾಗೆ ಇದು ಹೆಚ್ಚು ಕಾಮನ್ ಆಗೋಯ್ತು. ಅವರು ಫೈನಾನ್ಷಿಯಲ್ ಟ್ರಬಲ್ ನಲ್ಲೂ ಕೂಡ ಸಿಕ್ಕಾಕೊಳ್ತಿದ್ರು. ಇನ್ನು ಹಲವಾರು ಕಾಟನ್ ಫಾರ್ಮರ್ಸ್ ನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ರು ಗೊತ್ತಾ. ಇದರ ಪರಿಣಾಮವಾಗಿನೇ ಆಕ್ಟಿವಿಸ್ಟ್ ಒಂದು ಗ್ರೂಪ್ಸ್ ಏನಿತ್ತು ಈ ಒಂದು ಸೀಡ್ಸ್ ಗಳ ವಿರುದ್ಧ ತೀವ್ರವಾದ ಅಪೋಸಿಷನ್ ಕೂಡ ಶುರು ಮಾಡ್ಕೊಂಡ್ರು. ಹಾಗಂತ ಇದೊಂದು ದುರ್ಬಲ ಸಂಬಂಧ ಅಂತ ಇಲ್ಲೇ ಗೊತ್ತಾಗುತ್ತೆ. ಸೀಡ್ಸ್ ಮತ್ತೆ ಭಯಂಕರವಾದ ಸಾವು ಆಗ್ತಿದ್ದಂತ ಕಾರಣ ಇದರ ಒಂದು ಲಿಂಕ್ ಈಗಲೂ ಕೂಡ ಅನ್ಕ್ಲಿಯರ್ ಆಗಿದೆ. GMO ಸೀಡ್ಸ್ ವಿರುದ್ಧದ ಈ ಎಲ್ಲಾ ವೋಕಲ್ ಅಪೋಸಿಷನ್ಸ್ ನಾವು ನೋಡಿದಾಗ ಬೆಳಕಿನಲ್ಲಿ ಇಂಡಿಯನ್ ಗವರ್ಮೆಂಟ್ ಮೆಷಿನರಿ ಸಾಮಾನ್ಯವಾಗಿ GMO ಸೀಡ್ಸ್ ಗಳ ವಿರುದ್ಧ ಅಪೋಸಿಷನ್ ಮತ್ತೆ ಸ್ಟ್ರಿಕ್ಟ್ ಕಂಟ್ರೋಲ್ ನ ಅಡಾಪ್ಟ್ ಮಾಡ್ಕೊಂಡಿದೆ. ಈ ಸ್ಪೇಸ್ ನಾವು ನೋಡಿದಾಗ ಗವರ್ಮೆಂಟ್ ಗೆ ಮಾಡೋ ಒಂದು ಕಾನೂನುಗಳ ಗೊಜ್ಲು ಅಂದ್ರೆ ಕನ್ಫ್ಯೂಷನ್ ಏನಿದೆ ಅದು ಈಗಲೂ ಕೂಡ ಇದೆ. GMO ಸೀಡ್ಸ್ 3 ಬೇರೆ ಬೇರೆ ಕಮಿಟೀಸ್ ಗಳ ಸೂಪರ್ವಿಷನ್ ಅಡಿಯಲ್ಲಿ ಬರುತ್ತೆ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ FSSAI, ಹಾಗೇನೆ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೇಸಲ್ ಕಮಿಟಿ GEAC
ಮತ್ತೆ ದ ರಿವ್ಯೂ ಕಮಿಟಿ ಆಫ್ ಜೆನೆಟಿಕ್ ಮ್ಯಾನಿಪುಲೇಷನ್ RCGM. ಪ್ರತಿಯೊಂದು ಕೂಡ ಬೇರೆ ಬೇರೆ ಮಿನಿಸ್ಟ್ರಿ ಅಥವಾ ಒಂದು ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬಂದೇ ಬರುತ್ತೆ. ಹಾಗೇನೆ ಸುಪ್ರೀಂ ಕೋರ್ಟ್ ಕೂಡ ಈ ಹಿಂದೆ ಕೆಲವು GMO ಸೀಡ್ಸ್ ಮೇಲೆ ಮೊರಾಟೋರಿಯಂ ಕೂಡ ಹಾಕಿತ್ತು. ಇದೆಲ್ಲ ನಾವು ನೋಡಿದಾಗ ಯಾವುದೇ GMO ಸೀಡ್ಸ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮಲ್ಟಿಪಲ್ ಸ್ಟೇಕ್ ಹೋಲ್ಡರ್ಸ್ ಒಟ್ಟಿಗೆ ಬರಬೇಕು. ಇನ್ನು ಜೆನೆಟಿಕ್ ಮಾಡಿಫಿಕೇಶನ್ ಎಫೆಕ್ಟ್ ನ ಹಿಡ್ಕೊಂಡು ಈ ಒಂದು ಹ್ಯೂಮನ್ ಕನ್ಸಪ್ಷನ್ ಏನಿದೆ ಅದಕ್ಕೆ ಈ ಒಂದು ಸ್ಯೂಟಬಿಲಿಟಿ ತನಕ ಎಲ್ಲದಕ್ಕೂ ಸೈನ್ ಆಫ್ ಮಾಡೋದಕ್ಕೆ ಇವರು ಬರಲೇಬೇಕಾಗತ್ತೆ. ಆದ್ರೆ ಅಪ್ರೂವಲ್ಸ್ ನ ಪಡ್ಕೊಳ್ಳೋದು ಕಷ್ಟ ಅನ್ನೋದು ಒಂದು ವಿಷಯ. ಒಂದ್ ವೇಳೆ ಏನಾದ್ರೂ ಅಪ್ರೂವ್ಡ್ ಆಗದೆ ಇದ್ರೆ ಅದನ್ನ ಯಾರೂ ಕೂಡ ಬಳಸದೇ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬಾನೇ ಕಷ್ಟದ ಕೆಲಸ. ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಗಳಿಂದ ಹಿಡಿದು ಎಲ್ರಿಗೂ ಕೂಡ ಇದು ಕಷ್ಟ ಆಗುತ್ತೆ. ಇನ್ನು ಸ್ಟೇಟ್ ಗೌರ್ಮೆಂಟ್ ಗಳ ಕೂಡ ಒಂದು HTBT ಸೀಡ್ಸ್ ಗಳ ಒಂದು ಇಲ್ಲೀಗಲ್ ಟ್ರೇಡ್ಸ್ ನ ಹೆಚ್ಚುತ್ತಿರೋ ಒಂದು ಅಲೆಯನ್ನ ನಾವು ನೋಡಿದಾಗ ಕಾಂಬ್ಯಾಟ್ ಮಾಡೋದಕ್ಕೆ ಕಷ್ಟ ಪಡ್ತಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಈಗ ನಡೀತಿರೋ ಒಂದು ಇಲ್ಲೀಗಲ್ ಟ್ರೇಡ್ ಹಬ್ಸ್ ಮೇಲೆ ರೇಡ್ಸ್ ನಡೆಸಬೇಕಾದ್ರೆ ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಆಗಿರ್ಬೋದು ಮತ್ತೆ ಲೋಕಲ್ ಪೊಲೀಸ್ ಮೇಲೆ ರಿಲೇ ಆಗಿದೆ ಅಂತ ಗೊತ್ತಾಗುತ್ತೆ. ಇದನ್ನ ತಡೆಯೋದ್ರಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲಾ ಡಿಫ್ರೆಂಟ್ ಬಾಡೀಸ್ ಗಳ ಮಧ್ಯೆ ಲಿಟಲ್ ಕೋಆರ್ಡಿನೇಷನ್ಸ್ ಖಂಡಿತವಾಗ್ಲೂ ಕೂಡ ಅವಾಗವಾಗ ಇದ್ದೇ ಇರತ್ತೆ. ಅದು ಯಾಕೆ ನೋಡಿ, ಭಾಗಶಃ ನಾವು ನೋಡಿದಾಗ ಯಾಕೆ ಅಂತಂದ್ರೆ GMO ಕ್ರಾಪ್ಸ್ ಗಳ ಒಂದು ಪಾಲಿಟಿಕ್ಸ್ ತುಂಬಾನೇ ಅಸ್ಪಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಹಲವು ಫಾರ್ಮರ್ಸ್ ಒಂದು NGOs GMO ಕ್ರಾಪ್ಸ್ ಬಳಸೋದನ್ನ ಆಪೋಸ್ ಮಾಡಿದ್ರೆ ಅದೇ ಸಮಯದಲ್ಲಿ ಇದೊಂದು ವಿದರ್ಭ ಮೂಲದ ಫಾರ್ಮರ್ ಗ್ರೂಪ್ಸ್ ಮಹಾರಾಷ್ಟ್ರ ಗೌರ್ಮೆಂಟ್ HTBT ಕಾಟನ್ ಸೀಡ್ಸ್ ನ ಅಲೋ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದೆ. ಅವರು ಒಂದು GM ಕ್ರಾಪ್ ಈ ಒಂದು ಸತ್ಯಾಗ್ರಹ ಕೂಡ ಹೋಸ್ಟ್ ಮಾಡಿದ್ರು. ಪ್ರತಿಯೊಂದು ಸ್ಟೇಟ್ಗೂ ಅಂದ್ರೆ ರಾಜ್ಯಕ್ಕೂ ಎನ್ಫೋರ್ಸ್ಮೆಂಟ್ ವಿಷಯದಲ್ಲಿ ಬೇರೆ ಬೇರೆ ಕೆಪಾಸಿಟೀಸ್ ಇರುತ್ತೆ. ಮತ್ತೆ ಅವ್ರಿಗೆ ಸೆಂಟರ್ ನಿಂದ ಹಿಡಿದು ಕಡಿಮೆ ಸಪೋರ್ಟ್ ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಇನ್ನು ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಇರೋದಕ್ಕೆ ಇನ್ನೊಂದು ಕಾರಣ ನೋಡಿ, ಈ ಒಂದು ಸೆಂಟರ್ ತಾನೇ GMO ಕಾಟನ್ ಬಗ್ಗೆ ವೇಗ್ ಕನ್ಫ್ಯೂಸಿಂಗ್ ಸ್ಟ್ಯಾನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಿರೋದು. ಇನ್ನು ಫಾರ್ಮರ್ ಯೂನಿಯನ್ಸ್ ನಾವು ನೋಡಿದಾಗ ಸೆಂಟರ್ ಮತ್ತೆ ಒಂದು ಕಡೆ ಆರ್ಗ್ಯಾನಿಕ್ ಕ್ರಾಪಿಂಗ್ ಪ್ರಮೋಟ್ ಮಾಡುತ್ತೆ ಕೂಡ, ಆದ್ರೆ ಇನ್ನೊಂದು ಕಡೆ HTBT ಸೀಡ್ಸ್ ಗೆ ಡಿಮ್ಯಾಂಡ್ ನ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಅಕ್ಯೂಸ್ ಮಾಡುತ್ತೆ. ಇನ್ನು ಈ ಒಂದು ಪಬ್ಲಿಕ್ ಇನ್ಫ್ಲುಯೆನ್ಸ್ ಇಂದಾಗಿ HTBT ಸೀಡ್ಸ್ ಅನ್ಅಪ್ರೂವ್ಡ್ ಆಗಿದ್ರು ಕೂಡ ಅಗ್ರಿಕಲ್ಚರ್ ಮಿನಿಸ್ಟ್ರಿ 2019ರಲ್ಲಿ ನಾವು ನೋಡಿದಾಗ ಅಫಿಷಿಯಲಿ ಸೀಡ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸೈಂಟಿಫಿಕ್ ಎವಿಡೆನ್ಸ್ ಕೊರತೆ ಇರೋದನ್ನು ಕೂಡ ಐರಾನಿಕಲಿ ಪಾಲಿಸಿ ಮೇಕಿಂಗ್ ಅಡಿಯಾಗಿದೆ ಅಂತ ಹೇಳಿತ್ತು. ಅಂದ್ರೆ ಇದಕ್ಕೆ ಅಡ್ಡಿಯಾಗಿದೆ ಅಂತ ತೋರಿಸುತ್ತೆ. ಇನ್ನು ಎಕ್ಸ್ಟ್ರೀಮ್ ಎಂಡ್ ಅಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಯೂನಿಯನ್ ಟೆಕ್ಸ್ಟೈಲ್ ಮಿನಿಸ್ಟರ್ ಅಂದ್ರೆ ಗಿರಿರಾಜ್ ಸಿಂಗ್ ಇತ್ತೀಚೆಗೆ HTBT ಸೀಡ್ಸ್ ಆದಷ್ಟು ಬೇಗ ಲೀಗಲೈಸ್ ಮಾಡಿ ಅಂತ ಅಡ್ವೊಕೇಟ್ ಮಾಡಿದ್ರು. ಈ ಕಾಂಪ್ಲೆಕ್ಸ್ ವೆಬ್ ಆಫ್ ಇಂಟ್ರಾಕ್ಷನ್ಸ್ ನಾವು ನೋಡಿದಾಗ ಮತ್ತೆ ಪಬ್ಲಿಕ್ ಒಪಿನಿಯನ್ಸ್ ಹಾಗೆ ಸರ್ಕಾರದ ಪಾಲಿಸಿ ಮೇಕಿಂಗ್ ನಲ್ಲಿ ಪ್ಯಾರಲಿಸಿಸ್ ಏನಿದೆ ಅದನ್ನ ಅನ್ಇಂಟೆಂಡ್ ಎಫೆಕ್ಟ್ ಕೂಡ ಸೃಷ್ಟಿ ಮಾಡಿದೆ. ಅಂದ್ರೆ ಈ ಜಡತ್ವ ಏನಿದೆ ಪ್ರತಿಯಾಗಿ GMO ಸೀಡ್ಸ್ ಮೇಲೆ ಒಂದು ಪೇಪರ್ ಬ್ಯಾನ್ ಕ್ರಿಯೇಟ್ ಮಾಡ್ತಿದೆ ಅಂತ. ಇದು ಬ್ಲ್ಯಾಕ್ ಮಾರ್ಕೆಟ್ ಥ್ರೈವ್ ಆಗೋದಕ್ಕೆ ಅಲೋ ಮಾಡ್ತಿದ್ರು ಲೀಗಲ್ ಎಂಟಿಟೀಸ್ ಒಂದು ಇಂಡಿಯನ್ ಸೀಡ್ ಟೆಕ್ನಾಲಜಿ ಮತ್ತೆ ಸ್ಟೇಟ್ ಟ್ಯಾಕ್ಸ್ ರೆವಿನ್ಯೂಗೆ ಪ್ರೊಡಕ್ಟಿವಿಟಿ ಏನಿರುತ್ತೆ ಅದನ್ನ ಕಾಂಟ್ರಿಬ್ಯೂಟ್ ಮಾಡೋದನ್ನ ಎಲ್ಲೋ ಒಂದ್ ಕಡೆ ತಡೆಯುತ್ತೆ. ನಾವು ಮುಂದೆ ನೋಡೋ ಹಾಗೆ ಈ ಒಂದು ಡೂಮ್ ಲೂಪ್ ನ ನಾವು ನೋಡಿದಾಗ ನಾವು ಇನ್ನೂ ಕೂಡ ಅಡ್ರೆಸ್ ಮಾಡದೇ ಇರೋ ಬೇಕಾದಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಸೆಟ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಹೊಡೆತವನ್ನ ತಗೊಳ್ತಾರೆ. ನೋಡಿ, ಭಾರತದ ಒಂದು ಸ್ವಂತ ಡೊಮೆಸ್ಟಿಕ್ ಸೀಡ್ ಕಂಪನಿಗಳು ಇದರಲ್ಲಿ ಖಂಡಿತವಾಗ್ಲೂ ಕೂಡ ಪ್ರಾಬ್ಲಮ್ ಅನ್ನ ಅನುಭವಿಸಬಹುದು. ನೋಡಿ, ಭಾರತದ ಸೀಡ್ ಇಂಡಸ್ಟ್ರಿ ಫೇರ್ಲಿ ಕಾಂಪಿಟೇಟಿವ್ ಆಗಿದೆ. ಕಾವೇರಿ ಸೀಡ್ಸ್, ನ್ಯೂಜಿವೀಡು ಸೀಡ್ಸ್ ಹಾಗೆಯೇ ಮಾಹಿಕೋ ತರದ ಲಾರ್ಜ್ ಡೊಮೆಸ್ಟಿಕ್ ಪ್ಲೇಯರ್ಸ್ ಗಳಿಂದ ಡಾಮಿನೇಟ್ ಆಗಿದೆ ಅಂತ ಹೇಳ್ಬೋದು. ಈ ಫರ್ಮ್ಸ್ ಸ್ಟ್ರಾಂಗ್ ಆದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೆಪಾಬಿಲಿಟೀಸ್ ನ ಮೇಂಟೈನ್ ಮಾಡುತ್ತೆ. ಮತ್ತೆ ಡೇಟಾ ಸೈನ್ಸ್ ಹಾಗೂ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಏನ್ ಹೇಳ್ತೀವಿ ಇದರ ತರದ ಹೊಸ ಹೊಸ ಟೆಕ್ನಾಲಜೀಸ್ ಗಳನ್ನ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಲ್ಲಿ ಆಕ್ಟಿವ್ ಆಗಿ ಇನ್ಕಾಪರೇಟ್ ಮಾಡೋ ತರ ಕಾಣುತ್ತೆ. ಈ ಕಂಪನಿಗಳು ಇಂಡಿಯನ್ ಫಾರ್ಮರ್ ಬಳಸ್ತಿರೋ ಒಂದು ನಾನ್ GM ಹೈಬ್ರಿಡ್ ಕಾಟನ್ ಸೀಡ್ಸ್ ಗಳ ಮೇಜರ್ ಡ್ರೈವರ್ ಆಗಿದೆ ಅಂತ ಹೇಳ್ಬೋದು. ಭಾರತದ ಒಂದು ಸೀಡ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ನಾವು ನೋಡಿದಾಗ ಇದರ ಶೇರ್ 2021ರ ಹೊತ್ತಿಗೆ 60% ಅನ್ನ ದಾಟಿತ್ತು. ಆದ್ರೆ GMO ಸೀಡ್ ಇಂತಹ ಒಂದು ಕಾನೂನಿನ ಅಂದ್ರೆ ಜಡತ್ವ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸಿಕ್ ಹಾಕೊಂಡಿರೋದ್ರಿಂದ ಇಂಡಿಯನ್ ಲಾ ನ ಪಾಲಿಸೋ ಒಂದು ಕಂಪನಿ ಒಂದು ಈ ಸ್ಪೇಸ್ಗೆ ವೆಂಚರ್ ಮಾಡೋದು ಖಂಡಿತವಾಗ್ಲೂ ಕಷ್ಟ. 2021ರಲ್ಲಿ ಇಂಡಸ್ಟ್ರಿಯ ಒಂದು ಪ್ರಾಫಿಟ್ಸ್ ಗೆ ಹೊಡೆತ ಬಿತ್ತು ಅಂತ ಗೊತ್ತಾಗುತ್ತೆ. ಕಾವೇರಿ ಸೀಡ್ಸ್ ತನ್ನ ಒಂದು ಕಾಟನ್ ಸೀಡ್ ಸೆಗ್ಮೆಂಟ್ ನ ಸೇಲ್ಸ್ ನಾವು ನೋಡಿದಾಗ ಮತ್ತೆ ಪ್ರಾಫಿಟ್ ಅಲ್ಲಿ ಡಿಕ್ಲೈನ್ ರಿಪೋರ್ಟ್ ನ ಕೂಡ ಕೊಟ್ಟಿದೆ. ಇದಕ್ಕೆ ಬೇಸಿಕಲಿ COVID-19 ಅವರ ಒಂದು ಸಪ್ಲೈ ಚೈನ್ಸ್ ನ ಶಟ್ ಡೌನ್ ಮಾಡಿರೋದು ಕಾರಣ ಅಂತ. ಆದ್ರೆ ಇದಕ್ಕೂ ಕಾರಣ ಏನ್ ಗೊತ್ತಾ, ಈ ಕಂಪನಿಗಳಿಗೆ ಕಸ್ಟಮೈಸ್ಡ್ ಪ್ರಾಪರ್ಟೀಸ್ ಅಲ್ಲಿ ಇರೋ ಒಂದು ಸೀಡ್ಸ್ ಮಾರಾಟ ಮಾಡ್ತಿದ್ದ ಬ್ಲ್ಯಾಕ್ ಮಾರ್ಕೆಟ್ ಜೊತೆ ಕಾಂಪೀಟ್ ಮಾಡೋ ಯಾವುದೇ ದಾರಿ ಕೂಡ ಇರಲಿಲ್ಲ. ಯಾಕೆ ಅಂದ್ರೆ ಅವರು ನಾನ್ ಜೆನೆಟಿಕಲಿ ಮಾಡಿಫೈಡ್ ವೇರಿಯಂಟ್ಸ್ ಗಳಿಗೆ ಲಿಮಿಟೆಡ್ ಆಗಿದ್ರು. ಅದಕ್ಕಾಗಿ FSII ಸೀಡ್ ಇಂಡಸ್ಟ್ರಿ ನಾವು ನೋಡಿದಾಗ ಇದರ ಒಂದು ರೆಪ್ರೆಸೆಂಟೇಟಿವ್ ಬಾಡಿನ HTBT ಸೀಡ್ಸ್ ಮಾರಾಟ ಮಾಡ್ತಿರೋ ಅನ್ರೆಗ್ಯುಲೇಟೆಡ್ ಟ್ರೇಡ್ಸ್ ಮತ್ತೆ ಆಪರೇಟರ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಸ್ಟೇಟ್ ಗೆ ಅರ್ಜ್ ಮಾಡ್ತಿದೆ. ಆದ್ರೆ ಅವರು GMO ಸೀಡ್ಸ್ ಗಳಿಗೆ ಪೂರ್ತಿಯಾಗಿ ಆಪೋಸ್ಡ್ ಆಗಿಲ್ಲ. ಅವರ ಸಜೆಷನ್ಸ್ ಗಳನ್ನ ನಾವು ನೋಡಿದಾಗ ಈ ಒಂದು ಸೀಡ್ ಪ್ರೊಡಕ್ಷನ್ ಪಿಟ್ ನಲ್ಲಿ
ನಲ್ಲಿನೇ ಅಂದ್ರೆ ಒಂದು ಕ್ವಾಲಿಟಿ ಕಂಟ್ರೋಲ್ ಸೆಟ್ ಮಾಡ್ಕೊಂಡಿರೋದ್ರಿಂದ ಹಿಡಿದು GMO ಸೀಡ್ಸ್ ನ ಲೀಗಲೈಸ್ ಮಾಡೋ ತನಕ ರೇಂಜ್ ಆಗುತ್ತೆ ಅಂತ. ಆದ್ರೆ ಇಲ್ಲೊಂದು ಪ್ಲೇಯಿಂಗ್ ಲೆವೆಲ್ ಇದೆ. ಅವರು ಮಾರ್ಕೆಟ್ಗೆ ಬೇಗನೆ ಎಂಟರ್ ಆಗ್ಬೋದು. ಭಾರತಕ್ಕಾಗಿ ಭಾರತದಲ್ಲೇ ಮತ್ತೆ ಭಾರತದಿಂದಲೇ ಸೀಡ್ಸ್ ಮಾಡೋದು ತುಂಬಾ ಕಾಲದವರೆಗೆ ನಡೀತಾ ಇದೆ. ನೋಡಿ, ಇಂಡಿಯನ್ ಪ್ಲೇಯರ್ಸ್ ನಾವು ತಗೊಂಡಾಗ ಮೊನ್ಸಾಂಟೋದಿಂದ BT ಕಾಟನ್ ಟೆಕ್ನಾಲಜಿಗಳ ಒಂದು ಸ್ಟೀಪ್ ಪ್ರೈಸಸ್ ಅಲ್ಲಿ ಲೈಸೆನ್ಸ್ ಮಾಡ್ಕೊಳ್ತಿದ್ರು ಕೂಡ. ಆದ್ರೆ ಮೊನ್ಸಾಂಟೋದ ಒಂದು ಪೇಟೆಂಟ್ ಅಂದಿನಿಂದ ಎಕ್ಸ್ಪೈರ್ ಆಗಿದೆ. ಇಂಡಿಯನ್ ಕಂಪನಿಗಳು ಈಗ BT ಕಾಟನ್ ಸೀಡ್ಸ್ ಮೇಲೆ ಬಿಲ್ಡ್ ಮಾಡೋಕೆ ಅಥವಾ ಇಂಡಿಯನ್ ಕಂಡೀಷನ್ಸ್ ಗಳಿಗೆ ಸೂಟಬಲ್ ಆಗೋ ಹೊಸ ಒಂದು GMO ಈ ಒಂದು ವೇರಿಯಂಟ್ ಇನ್ವೆಂಟ್ ಮಾಡೋದಕ್ಕೂ ಕೂಡ ಫ್ರೀ ಆಗಿದೆ. ಮತ್ತು ಇದರರ್ಥ ನಾವು ನೋಡಿದಾಗ GMO ಸೀಡ್ಸ್ ವಿರುದ್ಧ ಈ ಒಂದು ಕೀ ಆರ್ಗ್ಯುಮೆಂಟ್ಸ್ ಗಳಲ್ಲಿ ಒಂದಕ್ಕೆ ಈಗ ಬೆಲೆ ಇಲ್ಲದಂತಾಗಿದೆ. ಆದ್ರೆ ಅದನ್ನ ತಡೆತಿರೋದಾದ್ರೂ ಏನು? ನೋಡಿ, ಇಂಡಿಯನ್ ಸೀಡ್ ಕಂಪನಿಗಳು ಒಂದು ಹುಸುರುಗಟ್ಸೋ ಲೀಗಲ್ ಫ್ರೇಮ್ ವರ್ಕ್ ಅಲ್ಲಿ ಆಪರೇಟ್ ಮಾಡುತ್ತೆ. ಈ ಸೀಡ್ಸ್ ಗಳನ್ನ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನ ಪಾಲಿಸಿ ಆಗಿರ್ಬೋದು, ಪ್ರೈಸ್ ಕಂಟ್ರೋಲ್ ಆರ್ಡರ್ಸ್ ನಿಂದ ಹಿಡಿದು ಆಂಟಿ ಟ್ರಸ್ಟ್ ಕೇಸ್ ತನಕ ಮೊನ್ಸಾಂಟೋದಿಂದ ವೆರೈಟಬಲ್ ಈ ಒಂದು ಮೋನೋಪೊಲಿಗೆ ರಿಯಾಕ್ಷನ್ ಆಗಿ ಇಂಪ್ರೂವೈಸ್ಡ್ ಆಗಿದೀವಿ ಅಂತ. ನೋಡಿ, ನಾವು ಅವುಗಳ ಬಗ್ಗೆ ಡೀಟೇಲ್ಡ್ ಆಗಿ ಹೋಗೋದಿಲ್ಲ, ಆದ್ರೆ ನೀವು ಅವುಗಳಲ್ಲಿ ಹಲವನ್ನ ಪೇಪರ್ ನಲ್ಲಿ ನೋಡಬಹುದು. ಅವುಗಳ ಸಮಯದಲ್ಲಿ ನಾವು ನೋಡಿದಾಗ ಈ ಪಾಲಿಸಿಸ್ ಮೊನ್ಸಾಂಟೋದ ಪ್ರಾಫಿಟೇರಿಂಗ್ ತಡೆದು ಇಂಡಿಯನ್ ಫಾರ್ಮರ್ಸ್ಗೆ ಎನ್ಹಾನ್ಸ್ಡ್ ಆಗಿರೋ ಒಂದು ಸೀಡ್ಸ್ ಏನಿರುತ್ತೆ ಅದನ್ನ ಕಡಿಮೆ ಪ್ರೈಸ್ ಅಲ್ಲಿ ಸಿಗೋ ಹಾಗೆ ಮಾಡಿದ್ವು. ಆದ್ರೆ ಅವುಗಳ ಹಿಂದೆ ಕೊಹರೆಂಟ್ ಫ್ರೇಮ್ ವರ್ಕ್ ಇರಲಿಲ್ಲ. ಬದಲಿಗೆ ಅವು ಹಲವಾರು ಕನ್ಫ್ಯೂಸಿಂಗ್ ಒಂದು ಡೈರೆಕ್ಟಿವ್ಸ್ ಗಳೇನಿರುತ್ತೆ ಅದರ ಒಂದು ಪ್ಯಾಚ್ ವರ್ಕ್ ಆಗಿರುತ್ತೆ. ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಗಳ ಒಂದು ಲೆಜಿಟಿಮೇಟ್ ಬಿಸ್ನೆಸ್ ಹೇಗೆ ಬಿಲ್ಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕಡಿಮೆ ಕ್ಲಾರಿಟಿಯನ್ನ ಕೊಡ್ತಿದ್ದು. ಇನ್ನು ಭಾರತದ ಇಂಟೆಲೆಕ್ಚುಯಲ್ ಈ ಒಂದು ಪ್ರಾಪರ್ಟಿ ಲಾಸ್ ಗಳನ್ನ ನಾವು ನೋಡಿದಾಗ ಭಾರತದಲ್ಲಿ ಈ ಒಂದು ಪೇಟೆಂಟಿಂಗ್ ಸೀಡ್ಸ್ ನ ಸುತ್ತಲಿನ ಒಂದು ಲಾಸ್ ಏನಿರುತ್ತೆ ಮೊನ್ಸಾಂಟೋದ ಒಂದು ಕೇಸ್ ತನಕ ಡೆವಲಪ್ ಆಗಿರೋದ್ರಿಂದ ಅಂತಹ ಒಂದು ಸೀಡ್ಸ್ ಗಳನ್ನ ಒಂದು ಅನ್ಪೇಟೆಂಟಬಲ್ ಮಾಡೋ ಕಡೆಗೆ ವಾಲಿದ್ದು ತುಂಬಾ ಕಷ್ಟ ಅಂತ. ಆದ್ರೆ ಈಗ ಅವು ಡೊಮೆಸ್ಟಿಕ್ ಇನೋವೇಷನ್ಸ್ಗೂ ಒಂದು ಬ್ಯಾರಿಯರ್ ಆಗಿ ಕೆಲಸ ಮಾಡ್ತಾ ಇದೆ. ಇನ್ನು ಅಗ್ರಿಕಲ್ಚರ್ ಅಲ್ಲಿನ ಬಯೋಟೆಕ್ ಇನೋವೇಷನ್ ನಾವು ನೋಡಿದಾಗ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಇರೋದಕ್ಕಿಂತ ತುಂಬಾನೇ ಭಿನ್ನವಾಗಿಲ್ಲ ಅಂತ. ಹೊಸ ಸೀಡ್ಸ್ ಗಾಗಿ R&D ಸೈಕಲ್ಸ್ 10 ವರ್ಷಗಳಷ್ಟು ದೀರ್ಘವಾಗಿರ್ಬೋದು. ಇನ್ನು ಸಕ್ಸಸ್ ನಾವು ನೋಡಿದಾಗ ಗ್ಯಾರಂಟಿ ಖಂಡಿತವಾಗ್ಲೂ ಕಡಿಮೆ ಇರುತ್ತೆ. ಕಂಪನಿಗಳಿಗೆ ಅವನ್ನ ಕೈಗೆತ್ಕೊಳ್ಳೋದ್ರಲ್ಲಿ ಯಾವ್ದಾದ್ರೂ ತರದ ಒಂದು ಇನ್ಸೆಂಟಿವ್ಸ್ ಬೇಕೇ ಬೇಕು. ಇಂಡಿಯನ್ ಅಗ್ರಿಕಲ್ಚರ್ ಅಲ್ಲಿ ಇನ್ಸೆಂಟಿವ್ಸ್ ಖಂಡಿತವಾಗ್ಲೂ ಕಡಿಮೆ. ಆಶ್ಚರ್ಯ ಪಡೋ ವಿಷಯ ಏನ್ ಗೊತ್ತಾ, ಜನರ ಒಂದು ಲೈವ್ಲಿಹುಡ್ಸ್ ಗಾಗಿ ಅಗ್ರಿಕಲ್ಚರ್ ಮೇಲೆ ಇಷ್ಟೊಂದು ಡಿಪೆಂಡೆಂಟ್ ಆಗಿರೋ ದೇಶವಾದ್ರೂ ಕೂಡ ಭಾರತದಲ್ಲಿ ಸೀಡ್ಸ್ ಗಾಗಿ ಡೆಡಿಕೇಟೆಡ್ ಇಂಡಸ್ಟ್ರಿಯಲ್ ಪಾಲಿಸಿಯ ಕೊರತೆ ಇನ್ನೂ ಇದೆ ಅಂತ ಗೊತ್ತಾಗುತ್ತೆ. ಅಂತಹ ಪಾಲಿಸಿ, ಕ್ವಾಲಿಟಿ ಕಂಟ್ರೋಲ್ ಮೆಷರ್ಸ್, ರಿಸರ್ಚ್ ಲಿಂಕ್ಡ್ ಈ ಒಂದು ಇನ್ಸೆಂಟಿವ್ಸ್ ಹಾಗೆ ಸಬ್ಸಿಡೀಸ್ ಹಾಗೆ ಟಾರ್ಗೆಟೆಡ್ ಇನ್ವೆಸ್ಟ್ಮೆಂಟ್ಸ್, ನೋಡಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ ಹಾಗೆ ಸ್ಮೂತ್ ಆಗಿ ನಡೀತಿರುವಂತಹ ಒಂದು ಲೈಸೆನ್ಸಿಂಗ್ ಏನಿದೆ ಅದನ್ನ ಖಂಡಿತವಾಗ್ಲೂ ಒಳಗೊಂಡಿರುತ್ತೆ. ಇನ್ನು ಸೈಂಟಿಸ್ಟ್ ಮತ್ತೆ ಇಂಡಸ್ಟ್ರಿ ಲೀಡರ್ಸ್ ಸ್ಟೇಟ್ ನ್ಯಾಷನಲ್ ಸೀಡ್ ಪಾಲಿಸಿ ಫಾರ್ಮ್ 2002 ಮತ್ತೆ ಈ ಒಂದು ಸೀಡ್ಸ್ ಬಿಲ್ ನ ಫಾರ್ಮ್ ತಗೊಂಡಾಗ ಅಂದ್ರೆ 2002ರಿಂದ 2004 ಒಂದು ನ್ಯೂ ಏಜ್ಗೆ ಮಾಡರ್ನೈಸ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಆದ್ರೆ ಸರ್ಕಾರದ ಪಾಲಿಸಿ ಪ್ಯಾರಲಿಸಿಸ್ ನಾವು ನೋಡಿದಾಗ ಈ ಡಿಮ್ಯಾಂಡ್ಗೆ ದಾರಿ ಖಂಡಿತವಾಗ್ಲೂ ಮಾಡಿಕೊಟ್ಟಿಲ್ಲ. ನೋಡಿ, ಅಗ್ರಿಕಲ್ಚರಲ್ನ ಒಂದು ಪ್ರೈವೇಟ್ ಸೆಕ್ಟರ್ ಆಕ್ಟಿವಿಟಿನ ನಾವು ನೋಡಿದಾಗ ಸಾಮಾನ್ಯವಾಗಿ ಪಬ್ಲಿಕ್ ಟ್ರಸ್ಟ್ ಡೆಫಿಸಿಟ್ಸ್ ನಿಂದ ಬಳಲ್ತಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಅವನ್ನ ಪೂರ್ತಿಯಾಗಿ ದೂರವಿಡೋ ಸೊಲ್ಯೂಷನ್ ಅನ್ನ ಇನ್ನೂ ಕೂಡ ಹೆಚ್ಚಾಗಿ ಕ್ಲಿಯರ್ ಆಗಿ ಬಂದಿಲ್ಲ. ಅವರ ಒಂದು ಅಸಿಸ್ಟೆನ್ಸ್ ಕೇವಲ ಇಲ್ಲೀಗಲ್ ಲೋ ಕ್ವಾಲಿಟಿ GM ಸೀಡ್ಸ್ ಗಳನ್ನ ಕಾಂಪ್ಯಾಕ್ಟ್ ಮಾಡೋದ್ರಲ್ಲಷ್ಟೇ ಅಲ್ಲ, ನಮ್ಗಾಗಿ ಕ್ಲೈಮೇಟ್ ರೆಸಿಲಿಯಂಟ್ ಏನಿದೆ ಅದನ್ನ ಕಾಟನ್ ಸೀಡ್ ಟೆಕ್ನಾಲಜಿ ಬಿಲ್ಡ್ ಮಾಡೋದ್ರಲ್ಲೂ ಕೂಡ ಬೇಕಾಗಿದೆ. ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಅದಾನಿ ಏರ್ಪೋರ್ಟ್ ಹೋಲ್ಡಿಂಗ್ಸ್ ಇಂದ ಆಪರೇಟ್ ಆಗ್ತಿರೋ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅಪೋಲೋ ಗ್ಲೋಬಲ್ ಮ್ಯಾನೇಜ್ಮೆಂಟ್ ನ ಅಫಿಲಿಯೇಟ್ಸ್ ನೇತೃತ್ವದ ಗ್ರೂಪ್ ಒಂದರಿಂದ $750 million ರೇಸ್ ಮಾಡ್ತಿದೆ. ಇದನ್ನ 4 year ಅನ್ಸೆಕ್ಯೂರ್ಡ್ ನೋಟ್ಸ್ ಮೂಲಕ ರೇಸ್ ಮಾಡಲಾಗ್ತಿದೆ ಕೂಡ. ಈ ಡೀಲ್ ನಲ್ಲಿ ಅಡಿಷನಲ್ ಆಗಿ $250 million ರೇಸ್ ಮಾಡೋ ಪ್ರಾವಿಷನ್ ಕೂಡ ಇದೆ. ಈ ಫಂಡ್ಸ್ ಗಳನ್ನ ಎಕ್ಸಿಸ್ಟಿಂಗ್ ಡೆಟ್ ನ ರೀಫೈನಾನ್ಸ್ ಮಾಡೋದಕ್ಕೆ ಬಳಸಲಾಗ್ತಿದೆ. ಇದರಿಂದ ರೀಪೇಮೆಂಟ್ ಆಬ್ಲಿಗೇಷನ್ಸ್ ಕೂಡ ಕಡಿಮೆಯಾಗಿ ಫೈನಾನ್ಷಿಯಲ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಈ ತಿಂಗಳ ಆರಂಭದಲ್ಲಿ ನಾವು ನೋಡಿದಾಗ ಅದಾನಿ ಏರ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಗಳ ಒಂದು ಕನ್ಸೋರ್ಟಿಯಂ ಒಂದರಿಂದಾನೇ ಇದೆಲ್ಲ ಕೂಡ ನಡೀತಿರೋದು. ಈ ತರದ $750 million ಫಂಡ್ ರೈಸಿಂಗ್ ಕೂಡ ಮಾಡಲಾಗಿತ್ತು. ಅದರ ನಂತರ ಈ ಬೆಳವಣಿಗೆ ಬಂದಿದೆ. ಅದಾನಿ ಎಂಟರ್ಪ್ರೈಸಸ್ ನ ಸಬ್ಸಿಡರಿ ಆದ ಅದಾನಿ ಏರ್ಪೋರ್ಟ್ ಹೋಲ್ಡಿಂಗ್ ಸದ್ಯಕ್ಕೆ ಮುಂಬೈ ಮತ್ತೆ ಅಂಡರ್ ಕನ್ಸ್ಟ್ರಕ್ಷನ್ ನವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೇರಿದಂತೆ 8 ಏರ್ಪೋರ್ಟ್ಸ್ ಆಪರೇಟ್ ಮಾಡ್ತಿದೆ. ಗ್ರೂಪ್ ಅದಾನಿ ಏರ್ಪೋರ್ಟ್ ಹೋಲ್ಡಿಂಗ್ಸ್ ನ ಮಾರ್ಚ್ 2027 ಹೊತ್ತಿಗೆ ಪೊಟೆನ್ಷಿಯಲ್ ಲಿಸ್ಟಿಂಗ್ ಮಾಡೋ ಸೂಚನೆ ಕೂಡ ಕೊಟ್ಟಿದೆ. ನಂಬರ್ 2, FY25 ನಲ್ಲಿ
ಮ್ಯೂಟೆಡ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ಮಾಡಿದ ನಂತರ ಎಡೆಲ್ವೈಸ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ FY26 ನಲ್ಲಿ 6,000 ಕೋಟಿ ರಿಕವರ್ ಮಾಡೋ ಗುರಿಯನ್ನ ಹೊಂದಿದೆ. ಕಂಪನಿ FY25 ನಲ್ಲಿ 5,730 ಕ್ರೋರ್ಸ್ ರಿಕವರ್ ಮಾಡಿತ್ತು. ಇದಕ್ಕಾಗಿ ಕೇವಲ 14% ರಿಟೇಲ್ ಅಕೌಂಟ್ಸ್ ಗಳಿಂದ ಬಂದಿದ್ರೆ ಹೆಚ್ಚಿನ ಭಾಗ ಕಾರ್ಪೊರೇಟ್ ಡೆಟ್ ನಿಂದ ಬಂದಿತ್ತು. AUM FY24 ಅಂದ್ರೆ 31,591.72 ಕ್ರೋರ್ಸ್ ನಿಂದ FY25 ನಲ್ಲಿ 14,716.63 ಕ್ರೋರ್ಸ್ಗೆ ಶಾರ್ಪ್ಲಿ ಡಿಕ್ಲೈನ್ ಆಗಿದೆ. ಅಂದ್ರೆ 53% ಗಿಂತ ಹೆಚ್ಚು ಕುಸಿತ ಅಂತ. ಇನ್ನು ನ್ಯೂ ಆಕ್ವಿಸಿಷನ್ ಕೂಡ ಸಿಗ್ನಿಫಿಕೆಂಟ್ಲಿ ಡ್ರಾಪ್ ಆಗಿದೆ ಅಂತ. FY24 ನಲ್ಲಿ 13,187 ಕ್ರೋರ್ಸ್ ಮೌಲ್ಯದ ಬ್ಯಾಡ್ ಲೋನ್ಸ್ ಪರ್ಚೇಸ್ ಮಾಡಿದ್ರೆ FY25 ನಲ್ಲಿ ಕೇವಲ 757.56 ಕ್ರೋರ್ಸ್ ಮಾತ್ರ ಪರ್ಚೇಸ್ ಮಾಡಲಾಗ್ತಿದೆ. ಎಡೆಲ್ವೈಸ್ ಈ ಒಂದು ಸ್ಲೋ ಡೌನ್ಗೆ ರೆಗ್ಯುಲೇಟರಿ ಕಾನ್ಸ್ಟ್ರೇಂಟ್ಸ್ ಮತ್ತೆ ಹೋಲ್ಸೇಲ್ ಸ್ಟ್ರೆಸ್ಡ್ ಅಸೆಟ್ ಮಾರ್ಕೆಟ್ ನಲ್ಲಿ ಒಂದು ವೀಕ್ಲಿ ಸಪ್ಲೈ ಕಾರಣ ಅಂತ ಹೇಳಿರೋದು. ಇನ್ನು FY26ಗೆ ಕಂಪನಿ 1,000 ಕ್ರೋರ್ ಇನ್ವೆಸ್ಟ್ ಮಾಡೋ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಇದನ್ನ ರಿಟೇಲ್ ಮತ್ತೆ ಹೋಲ್ಸೇಲ್ ಪೋರ್ಟ್ಫೋಲಿಯೋ ನಡುವೆ ಈಕ್ವಲಿ ಸ್ಪ್ಲಿಟ್ ಮಾಡಲಾಗ್ತಿದೆ ಕೂಡ. ಈ ಸ್ಟ್ರಾಟಜಿಕ್ ಎಫೋರ್ಟ್ ತಮ್ಮ ಒಂದು ಆಕ್ವಿಸಿಷನ್ ಪೈಪ್ಲೈನ್ ನ ರಿವೈವ್ ಮಾಡೋದು ಮತ್ತೆ ಎಲ್ಲಾ ಒಂದು ಸೆಗ್ಮೆಂಟ್ ಅಲ್ಲೂ ಕೂಡ ರಿಕವರೀಸ್ ಏನಿರುತ್ತೆ ಅದನ್ನ ಇಂಪ್ರೂವ್ ಮಾಡೋ ಗುರಿಯನ್ನ ಹೊಂದಿದೆ. ಯುನೈಟೆಡ್ ಬಿಟ್ ಕಲ್ಪತಾರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ತಮ್ಮ ಒಂದು 1,590 ಕ್ರೋರ್ಸ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಇಂತ ಮುಂಚೆ ಆಂಕರ್ ಇನ್ವೆಸ್ಟರ್ಸ್ ಗಳಿಂದ 708 ಕ್ರೋರ್ಸ್ ಸೆಕ್ಯೂರ್ ಮಾಡ್ಕೊಂಡಿದೆ. ಶೇರ್ಸ್ ಗಳಲ್ಲಿನ ಅಂದ್ರೆ ಅಪ್ಪರ್ ಪ್ರೈಸ್ ಬ್ಯಾಂಡ್ ಆದ ಪ್ರತಿ ಈಕ್ವಿಟಿ ಶೇರ್ಗೆ 414 ರಲ್ಲಿ ಅಲೋಟ್ ಮಾಡಲಾಗ್ತಿದೆ ಅಂತ. ಈ ಇಶ್ಯೂ 1,590 ಕ್ರೋರ್ಸ್ ಮೌಲ್ಯದ ಈಕ್ವಿಟಿ ಶೇರ್ಸ್ ಗಳನ್ನ ಒಳಗೊಂಡಿದೆ. ಇದರಲ್ಲಿ ಯಾವುದೇ ಆಫರ್ ಫಾರ್ ಸೇಲ್ GSS ಆಪರ್ಚುನಿಟೀಸ್ ಇನ್ವೆಸ್ಟ್ಮೆಂಟ್, SBI ಮ್ಯೂಚುವಲ್ ಫಂಡ್, ICICI ಪ್ರುಡೆನ್ಷಿಯಲ್ MF ಮತ್ತೆ ಆದಿತ್ಯ ಬಿರ್ಲಾ ಸನ್ ಲೈಫ್ ಇನ್ನು ಹಲವಾರು IPO ಪ್ರೈಸ್ ಬ್ಯಾಂಡ್ 387 ರಿಂದ 414ಗೆ ಫಿಕ್ಸ್ ಆಗಿದೆ ಅಂತ. ಇಶ್ಯೂ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ಸ್ಗೆ ಅಂದ್ರೆ ನಾಳೆ ಜೂನ್ 25ರಂದು ಓಪನ್ ಆಗಿ ಜೂನ್ 27ರಂದು ಕ್ಲೋಸ್ ಆಗಲಿದೆ. ಇನ್ನು ಕಂಪನಿಯ ಬ್ರಾಡರ್ ಮಾರ್ಕೆಟ್ ಲಿಸ್ಟಿಂಗು ಮುಂಚೆ ಬಂದಿರೋ ಈ ಸ್ಟ್ರಾಂಗ್ ಆಂಕರ್ ರೆಸ್ಪಾನ್ಸ್ ಅರ್ಲಿ ಇನ್ಸ್ಟಿಟ್ಯೂಷನಲ್ ಒಂದು ಇಂಟ್ರೆಸ್ಟ್ ನ ಸೂಚಿಸುತ್ತೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.